ಉದ್ಘಾಟನೆ ಗಣ್ಯರಾದ ಸಾಲಿನ ಜನೋತ್ಸವ ದಸರಾವನ್ನು ಪ್ರತಿ ವರ್ಷದಂತೆ ವೈಭವದಿಂದ ಆಚರಿಸಲಾಯಿತು. 2023ನೇ ಸಾಲಿನ ದಸರಾ ಸಮಿತಿಗೆ ದಿನಾಂಕ 15/10/2023ರಂದು ಮಡಿಕೇರಿ ಹೊರವಲಯದಲ್ಲಿನ ಪಂಪಿನಕೆರೆಯಲ್ಲಿ ಶಕ್ತಿ ದೇವತೆಗಳಾದ 4 ಕರಗದೇವಿಯರಿಗೆ ಸಾಂಪ್ರದಾಯಿಕ ಪೂಜೆಯನ್ನು ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಸ್ ಬೋಸರಾಜು, ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ಶ್ರೀ ಎಸ್ ಬೋಣಣ್ಣ, ಮಾಜಿ ಶಾಸಕರಾದ ಶ್ರೀ ಕೆ.ಜಿ. ಬೋಪಯ್ಯ, ಶ್ರೀ ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿಗಳಾದ ಶ್ರೀ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ರಾಮರಾಜನ್, ನಗರಸಭಾಧ್ಯಕ್ಷ ಶ್ರೀಮತಿ ಅನಿತಾ ಪೋಯ, ಉಪಾಧ್ಯಕ್ಷ ಶ್ರೀಮತಿ ಸವಿತಾ ರಾಕೇಶ್, ಪೌರಾಯುಕ್ತರಾದ ಶ್ರೀ ವಿಜಯ್, ದಶಮಂಟಪ ಸಮಿತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಸೇರಿದಂತೆ ಗಣ್ಯರು ಸಲ್ಲಿಸಿದರು. ನೂರಾರು ಭಕ್ತರು ಕರಗ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. 4 ಕರಗ ದೇವತೆಗಳು ಮಡಿಕೇರಿ ನಗರ ಪ್ರದಕ್ಷಿಣೆ ತೆರಳುವುದರೊಂದಿಗೆ ಮಡಿಕೇರಿಯಲ್ಲಿ ನಾಡಹಬ್ಬ ದಸರಾಕ್ಕೆ ಸಾಂಪ್ರದಾಯಿಕ ಚಾಲನೆ ದೊರಕಿತು. ಮರುದಿವಸ ಅಂದರೆ 16/10/2023ರಂದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ದಸರಾ ಪ್ರಯುಕ್ತ 9 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಎಸ್ ಬೋಸರಾಜು, ಮಡಿಕೇರಿ ಶಾಸಕ ಶ್ರೀ ಡಾಕ್ಟರ್ ಮಂತೂರ್ಗೌಡ ಚಾಲನೆ ನೀಡಿದರು. ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಶ್ರೀ ಅನಿಲ್ ಎಚ್ ಟಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. 9 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳು ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ನೆರವೇರಿದವು. 10ನೇ ವರ್ಷದ ಮಕ್ಕಳ ದಸರಾ, ಮಹಿಳಾ ದಸರಾ, ಜಾನಪದ ದಸರಾ ಕಾರ್ಯಕ್ರಮಗಳು ಜನಮನ ಸೆಳೆದವು. 2023ರ ಮಡಿಕೇರಿ ದಸರಾ ವಿಶೇಷವಾಗಿ ಕನ್ನಡದ ಹೆಸರಾಂತ ಗಾಯಕ ಡಾಕ್ಟರ್ ವಿಜಯ್ ಪ್ರಕಾಶ್ ಮತ್ತು ತಂಡದಿಂದ ಗಾನ ಸುದೆ ಕಾರ್ಯಕ್ರಮ ಅತ್ಯಧಿಕ ಪ್ರೇಕ್ಷಕರ ಮನ ಸೆಳೆಯಿತು. 22/10/2023ರಂದು ಜರುಗಿದ ಯುವ ದಸರಾ ಸಂದರ್ಭ ಹೆಸರಾಂತ ಗಾಯಕ ಚಂದನ್ ಶೆಟ್ಟಿ ಕೂಡ ಗಾಂಧಿ ಮೈದಾನದಲ್ಲಿ ರ್ಯಾಪ್ ಹಾಡಿನ ಮೂಲಕ ಗಮನ ಸೆಳೆದರು. ಮಡಿಕೇರಿ ದಸರಾ ಕವಿಗೋಷ್ಠಿ ಶ್ರೀ ಉಜ್ವಲ್ ರಂಜಿತ್ ಅಧ್ಯಕ್ಷತೆಯ ಕವಿಗೋಷ್ಠಿ ಸಮಿತಿಯಿಂದ ಜರುಗಿತು. ಕೊಡಗಿನ ಹಲವಾರು ಕವಿಗಳು ತಮ್ಮ ಗಮನವನ್ನು ವಾಚಿಸಿದರು. ಮಡಿಕೇರಿ ನಗರ ದಸರಾ ಅಂಗವಾಗಿ ಕ್ರೀಡಾಕೂಟವು ಕ್ರೀಡಾ ಸಮಿತಿ ಅಧ್ಯಕ್ಷ ಶ್ರೀ ಪ್ರದೀಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮ್ಯಾರಥಾನ್, ಕಬಡ್ಡಿ, ಅಥ್ಲೆಟಿಕ್ಸ್ ಕ್ರೀಡೆಗಳು ಗಮನ ಸೆಳೆದವು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ ವಿಶೇಷವಾಗಿ ಕಾಂತಾರ ಶೈಲಿಯ ಮರಳು ಕಲಾಕೃತಿಯನ್ನು ಹೆಸರಾಂತ ಮರಳು ಕಲಾವಿದೆ ಮೈಸೂರಿನ ಶ್ರೀ ಗೌರಿ ರೂಪಿಸಿದ್ದರು. ಅಂತೆಯೇ ಮಡಿಕೇರಿ ದಸರಾ ಸೆಲ್ಫಿ ಪಾಯಿಂಟ್ ಕೂಡ ಗಮನ ಸೆಳೆಯಿತು. ವಿಜಯದಶಮಿ ಅಂಗವಾಗಿ 2023ರ ಶೋಭಾಯಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ದಶಮಂಟಪಗಳು ಪರಸ್ಪರ ಪೈಪೋಟಿ ನೀಡುವಂತೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದವು. ಸಂಸ್ಕೃತಿ ಇಲಾಖೆಯ ಮೂಲಕ 95 ಲಕ್ಷ ರೂಪಾಯಿಗಳ ಅನುದಾನ ನೀಡಿತ್ತು. ಈ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ವರ್ಷ ಕೂಡ ಮಡಿಕೇರಿ ದಸರಾಗೆ ಯಶಸ್ಸಿಗೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭ ಕೋರುತ್ತೇನೆ. ಇದೀಗ 2023-24ನೇ ಸಾಲಿನ ಜಮಾ ಖರ್ಚು ಮಂಡನೆ ಖಜಾಂಚಿ ಶ್ರೀಯುತ ಅರುಣ್ ಶೆಟ್ಟಿ ಅವರಿಂದ ರಾಜುರವರು ಅನುಮೋದನೆ ಮಾಡಿದ್ದಾರೆ ಹಾಗೂ ಮೊನ್ನಪ್ಪನವರು ಸೂಚನೆ ನಡೆಸ್ತಾರೆ. ಪೂರ್ತಿ ಇತಿಹಾಸ ಬಂದಾಗ ಸೇರಿಸ್ಕೊಳ್ಳಿ. ಮಡಿಕೇರಿ ನಗರ ದಸರಾ ಉತ್ಸವಕ್ಕೆ ದೇಣಿಗೆ ನೀಡಿದ ಹಣದ ವಿವರಗಳು ಈ ರೀತಿ ಇದೆ. ಲಾಲಿ ಪೆಟಲ್ಸ್ 1 ಲಕ್ಷ, ಇದು ಖಾತೆಗೆ ಜಮಾ ಆಗಿರ್ತದೆ. ಹಾಗೆ ಸಂಕಲ್ಪ ಕನ್ಸ್ಟ್ರಕ್ಷನ್ಸ್ 25,000, ಇದು ಸಮೇತ ಖಾತೆಗೆ ಜಮಾ ಆಗಿದೆ. ಹಾಗೆ ಹಲವಾರು ಹಾಗೆ ಆಗ್ತದೆ. ಸಿದ್ಧಾರ್ಥ ರೋಸೋ 1 ಲಕ್ಷ, ಇದು ಖಾತೆಗೆ ಜಮಾ ಆಗಿರ್ತದೆ. UP 10,000, ಇದು ಸಮೇತ ಖಾತೆಗೆ ಜಮಾ ಆಗಿರ್ತದೆ. ಇಬ್ಬನಿ ರೆಸಾರ್ಟ್ 10,000, ಕೃಷ್ಣರಾಜ 10,000, ಸ್ಟ್ರೈಗೋಲ್ಡ್ 50,000, ಮಹೇಂದ್ರ ರೆಸಾರ್ಟ್ 10,000, ಕೊಡಗು ರಿಟೇಲ್ಸ್ ಪ್ರೈವೇಟ್ ಲಿಮಿಟೆಡ್ 1
ಲಕ್ಷ ಚೆಕ್ ಕೊಟ್ಟಿದ್ದಾರೆ, ಅದು ಸಮೇತ ಖಾತೆಗೆ ಜಮಾ ಆಗಿರ್ತದೆ. ಹಟ್ಟಿ ರೆಸಾರ್ಟ್ 15,000, ಸಮಿತಿಗೆ 2,65,000 ನಗದು. EMT ಹಣ 10,000 ನಗದು. ಐಸ್ ಕ್ರೀಮ್ ಮತ್ತು ಅಂಗಡಿ ಮಳಿಗೆ ಹರಾಜಿನಲ್ಲಿ ಬಂದ ಹಣ 1,92,000 ರೂಪಾಯಿಗಳು. ಇದು ಬ್ಯಾಂಕಿಗೆ ನೇರವಾಗಿ ಜಮಾ ಆಗಿರುತ್ತದೆ. ಹಾಗೆ 2022ನೇ ಸಾಲಿನಲ್ಲಿ ಒಂದು ಚೆಕ್ ಜಮಾ ಆಗಿರುತ್ತದೆ, ಅದು 10,000. ಇದು ಚೆಕ್ ಬ್ಯಾಂಕಿಗೆ ಜಮಾ ಆಗಿರುತ್ತದೆ. 2023ನೇ ಸಾಲಿನ ಮಡಿಕೇರಿ ದಸರಾ ಉತ್ಸವಕ್ಕೆ KDCC ಬ್ಯಾಂಕ್ನಿಂದ ಖರ್ಚಾದಂಥ ಹಣದ ವಿವರ. ಹೂವಿನ ಖರ್ಚು 20,000, ನೆನಪಿನ ಕಾಣಿಕೆ ಖರ್ಚು 1,39,440. ಆಟೋ ಪ್ರಚಾರಕ್ಕೆ 11,000. ಬೆಂಗಳೂರಿಗೆ 3 ಬಾರಿ ನಿಯೋಗ ತೆರಳಿದ ವಾಹನ ಖರ್ಚು 80,000. ಕಾವೇರಿ ಕಲಾಕ್ಷೇತ್ರ ಮತ್ತು ಅಧ್ಯಕ್ಷರ ಕೊಠಡಿಯಲ್ಲಿ ನಡೆದ ಸಭೆಗಳಿಗೆ ಕಾಫಿ ತಿಂಡಿ ತರಿಸಿದ ಖರ್ಚು 10,615. ಇದು ಅಂಬಿಕಾ ಹೋಟೆಲ್ನಿಂದ ತರಿಸಿರ್ತಕ್ಕಂಥದ್ದು. ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಗೆ ಕಾಫಿ ತಿಂಡಿ ತರಿಸಿದ ಖರ್ಚು 6,700. ಒನ್ ಕೂಲ್ ವೆಬ್ಸೈಟಿಗೆ ವಿನು ಇರಪ್ಪ ಅಂತೇಳಿ ಅವರಿಗೆ 20,000 ಒಂದು ಮೊತ್ತವನ್ನು ಕೊಟ್ಟಿದ್ದೀವಿ. ವೇದಿಕೆ ಮತ್ತು ಸ್ವಾಗತ ಸಮಿತಿಗೆ 28,500 ರೂಗಳನ್ನ ಕವಿತಾ ಕೇಳಿ, ನಮ್ಮ ವೇದಿಕೆ ಸಮಿತಿ ಅಧ್ಯಕ್ಷರು, ಅವರಿಗೆ ನಾವು ಕೊಟ್ಟಿರ್ತೇವೆ. ವಿಜಯದಶಮಿಯಂದು ಊಟ ತರಿಸಿದ ಖರ್ಚು 90,000. ಹಾಗೆ ಆಯುಧ ಪೂಜೆಯಂದು ಊಟ ತರಿಸಿದ ಖರ್ಚು 60,000. ಆಯುಧ ಪೂಜೆಯಂದು ವಿಜಯದಶಮಿಯಂದು ಅತಿಥಿಗಳಿಗೆ ಊಟ ತಿಂಡಿ ತರಿಸಿದ ಖರ್ಚು 25,000. ಇಂಟರ್ನೆಟ್ ಖರ್ಚು 7,000. ಇದು ಕೊಡಗು ಮೀಡಿಯಾ ಸರ್ವಿಸಿಂದ ನಾವು ಮಾಡಿಸಿದ್ದೀವಿ. ಹಾಗೆ ತಲಕಾವೇರಿಗೆ ಎಣ್ಣೆ ನೀಡಿದ ಖರ್ಚು 3,670. ಇದು ವಿನಾಯಕ ಸ್ಟೋರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. ದಸರಾ ಸಮಿತಿಯವರು ಕಲೆಕ್ಷನ್ ಮಾಡಿದ ಹಣ ನಗದು 2,65,000 ರೂಗಳು. ಹಾಗೆ ಕ್ರೀಡಾ ಸಮಿತಿ ಖರ್ಚು 75,000. ಇದನ್ನು ನಾವು ಪ್ರದೀಪ್ ಅವರಿಗೆ ನಾವು ನೀಡಿದ್ದೇವೆ. ಈಗ ನಾವು ಖರ್ಚಾಗಿದ್ದನ್ನು ಹೇಳಿದ್ದೀವಿ. ಈಗ ಬಾಕಿ ಪಾವತಿಸಲು ಬಾಕಿ ಇರುವ ಮೊತ್ತದ ವಿವರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಂಕರ್ ಪವರ್ಸ್ ಲೋಕೇಶ್ ಅವರಿಗೆ ಆಯುಧ ಪೂಜೆ ದಿನ ವಿಜಯಪ್ರಕಾಶ್ ಹಾಡುಗಾರಿಕೆಗೆ ಇನ್ಸ್ಟಾಲ್ಮೆಂಟ್ ಅಳವಡಿಸಿದ ಬಿಲ್ಲು ಮತ್ತು ಯುವ ದಸರಾ ದಿನ ಸಂಗೀತ ಕಾರ್ಯಕ್ರಮಕ್ಕೆ ಇನ್ಸ್ಟಾಲ್ಮೆಂಟ್ಸ್ ಅಳವಡಿಸಿದ ಬಿಲ್ಲು ಮತ್ತು ಕೊಟೇಶನ್ ಕಳೆದ ಹಣದಲ್ಲಿ ಬಾಕಿ ಅಂದರೆ ಅನಿತಪ್ಪಯ್ಯನವರು 2,65,000 ಹಣವನ್ನು ಹೊರತುಪಡಿಸಿ 3,95,000 ನಗದು ಮೊತ್ತವನ್ನು ನಾವು ಇಲ್ಲಿ ಕೊಡಬೇಕಾಗ್ತದೆ. ಹಾಗೆ ಇತರ ಖರ್ಚು 87,000 ರೂಪಾಯಿ. ಚೇರ್ ಮತ್ತು ಟೇಬಲ್ಗಳನ್ನು 10 ದಿನದ ಕಾಲ ಮತ್ತು ಸಭೆಗೆ ಅಳವಡಿಸಿದ ಬಿಲ್ಲು 28,000. ಫೋಟೋ ಆಲ್ಬಮ್ ದೀಪಕ್ ಅವರಿಗೆ 10,000. ಇದು 23ನೇ ಸಾಲಿನ ಲೆಕ್ಕ ಮಾಡಿದೆ. ಇದ್ರ ಬಗ್ಗೆ ಏನಾದ್ರು ಆಯ್ಕೆ ಇದ್ರೆ ದಯವಿಟ್ಟು ಮತ್ತು ಯಾರ್ಯಾರಿಗೆ ಹಣ ಪಾವತಿ ಮಾಡಿದ ವಿವರ ಸಿಕ್ಕಿರುವಂಥದ್ದು ಬಹುಶಃ ಪಾರದರ್ಶಕವಾಗಿ ಆದರೆ ಕೆಲವು ವಿಚಾರಗಳು. 5ನೇ ಅಂಶವನ್ನು ಗಮನಿಸಿ. UPI 10,000 ಅಂತ ಇದೆ. ಅದು ಯಾವ ವ್ಯಕ್ತಿ ಅಥವಾ ಯಾವ ಸಂಸ್ಥೆಯಿಂದ ಇಲ್ಲದೆ ಹೋದರೂ ಕೂಡ ಅದನ್ನು ಹುಡುಕಬೇಕಾಗುತ್ತೆ ನಾವು. ಯಾಕಂದರೆ ಯಾರು ಕೊಟ್ಟಿದ್ದು ಅಂತ ಹೇಳುವಂಥ ವ್ಯಕ್ತಿಯ ಅವರಿಗೆ ರಸೀದಿ ಆಗಿ
ಸೆಕೆಂಡಲ್ಲಿ ಕೊಟ್ಟಿದ್ದೀರಾ ಮಕರ್ ಪವರ್ ಲೋಕೇಶ್ ಯುವ ದಸರಾ ದಿನ ಸಂಗೀತ ಕಾರ್ಯಕ್ರಮಕ್ಕೆ ಇನ್ಸ್ಟ್ರೂಮೆಂಟ್ ಅಳವಡಿಸಿದ ಬಿಲ್ಲು ಅದು ಎಷ್ಟು ಅಂತ ಇರಬೇಕು. ಪ್ಲಸ್ ಅದು ಪ್ರತಿ ವರ್ಷ ದಸರಾ ಸಮಿತಿಯಿಂದ ಪೇಮೆಂಟ್ ಆಗ್ತಿತ್ತು. ಯಾವುದು ಈ ಬಿಲ್ಲು ಯುವ ದಸರಾಕ್ಕೆ ಒಂದೊಂದು ರೂಪಾಯಿ ಕೊಟ್ಟಿಲ್ಲ ಇದುವರೆಗೆ. ಇದನ್ನು ಯಾರು ಭರಿಸ್ತಾರೆ ಈಗ? ಸೋಪ್ 3D ಸೋಪ್ ನೀವು ಅವಾಗ ಏನು ಹೇಳಿದ್ರಿ, ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ದು ನೀವು ನಮ್ಮ ಇದರಲ್ಲೇ ಕೂತ್ಕೊಂಡು ಹೇಳಿರೋದು. ಆಮೇಲೆ ನಿಮಗೆ 50,000 ಕೊಡ್ತೀವಿ ಅಂತ ಹೇಳಿದಾಗ ನೀವೇನು ಹೇಳಿದ್ರಿ, ಆಯ್ತು ಅಂತ ಒಪ್ಕೊಂಡು ನಾವು ದಸರಾ ಸಮಿತಿಯಿಂದ 50,000 ಅಂತ ಹೇಳಿದ್ವಿ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅದಾದ ನಂತರ ಇದೇ ಮರ್ಕರ ಪವರ್ಸ್ ಅವರು ನಿಮಗೆ ಎಕ್ಸ್ಟ್ರಾ ಇದು ಹಾಕಬೇಕು ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಯುವ ದಸರಾಕ್ಕೆ ನಾವು ಸಮಿತಿಯಿಂದ ಎಕ್ಸ್ಟ್ರಾ ಹಾಕಲ್ಲ ಅಂತ ಹೇಳಿದಾಗ ನೀವುಗಳೇ ಏನು ಹೇಳಿದ್ರಿ, ಅದನ್ನು ಎಕ್ಸ್ಟ್ರಾ ಹಾಕಿ ನೀವು ಪೇ ಮಾಡಿ ಅಂತ ಹೇಳಿದ್ರಿ. ನಮಗೆ ಏನು ಕೊಡೋದು ಬೇಡ, ಅವರಿಗೆ ನೀವು ಕೊಟ್ಕೊಳ್ಳಿ ಅಂತ. ಹಾಗಾಗಿ ಮರ್ಕರ ಪವರ್ಸ್ ನಾನು ಮುಗಿಸ್ತೀನಿ. ಹಾಗಾಗಿ ಮರ್ಕರ ಪವರ್ಸ್ಗೆ ನಾವು ಅದನ್ನು ನಿಮ್ಮ ಏನು ಬರ್ಡನ್ ಕೊಡಬೇಕಾಗಿತ್ತು ಅದನ್ನು ನಾವು ಮೇನ್ ಕಮಿಟಿಯವರು ತಗೊಂಡಿದ್ದೀವಿ. ಇವತ್ತು ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಈಗ ಯುವ ದಸರಾದ. ನಾವು ಒಬ್ಬೇ ತಗೊಂಡು ನಾನು ಪೇಮೆಂಟ್ ಬೇಡ ಅಂತ ಹೇಳಿದ್ದೆ. ಬಟ್ ನೀವು ಜಂಟಿಯಾಗಿ ಕೊಟ್ಟಾಗ ನಾನು ಪೇಮೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ನೀವು ಕಲೆಕ್ಷನ್ ಮಾಡಿ ನಾನು ಕ್ಯಾಶ್ ಕೊಡ್ತೀನಿ ಅಂತ ನೀವು ಒಪ್ಕೊಂಡಿದ್ರಿ. ನೀವು ನಿಮಗೆ ನಾವು ಇಲ್ಲ ನೀವು ಕ್ಯಾಶ್ ನಾನು ಕಲೆಕ್ಷನ್ ಮಾಡಿ ನಾವು ಫಸ್ಟ್ ನಿಮ್ಗೆ 50,000 ಕೊಡ್ತೀವಿ ಅಂತ ಒಪ್ಕೊಂಡಿದ್ದು ನಿಜ. ಒಂದು ನಿಮಿಷ. ಆಮೇಲೆ ನೀವೇನ್ ಮಾಡಿದ್ರಿ, ಅಲ್ಲಿ ನಾವು ಮರ್ಕರ ಪವರ್ಸ್ ಒಂದು ನಿಮಿಷ ಇರಲ್ಲ. ಮರ್ಕರ ಪವರ್ಸ್ ಅವ್ರಿಗೆ ನಮಗೂ ಯುವ ದಸರಾದು ಅವ್ರಿಗೂ ಸಂಬಂಧ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಮೇನ್ ಸಮಿತಿಯವರು ಯಾವುದೇ ಇದನ್ನ ಒಪ್ಕೊಂಡಿರ್ಲಿಲ್ಲ. ಆದ್ರೆ ನೀವು ಯುವ ದಸರಾದವರೇ ಬಂದು ಅವ್ರನ್ನ ನೀವು ಹೇಳಿ ನೀವು ಕೊಡೋಕೆ ಮಾಡಿದ್ರೆ ನಮ್ಗೆ ಹೇಳಿದ್ರಿ ನೀವು ಅವ್ರಿಗೆ ಕೊಡಿ ಅಂತ. ಹಾಗಾಗಿ ನಾವು ಅವ್ರಿಗೆ ಕೊಡೋಂಥದ್ದನ್ನ ಮೇನ್ ಸಮಿತಿಯಿಂದ ಕೊಡ್ತೀವಿ ಅಂತ ಒಪ್ಕೊಂಡು ನಿಮ್ಗೆ ಏನು ಕೊಡೋದಿಲ್ಲ ಅಂತ ಹೇಳಿದ್ವಿ. ನಿಮ್ಗೆ ಕಲೆಕ್ಷನ್ ಮಾಡೋದು ನಿಮ್ಗೆ ಗೊತ್ತು. ನೀವೇನು ಹೇಳಿದ್ರಿ? ಈಗ ನಿಮಿಷ ನಮ್ಮ ಸ್ಟೇಜಲ್ಲಿ ಸೌಂಡ್ ಸಿಸ್ಟಮ್ ಇರ್ತದೆ. ಬಹುಶಃ ಅನಿಲ್ ಅವರು ಏನು ಸಾಂಸ್ಕೃತಿಕ ಕಾರ್ಯಕ್ರಮನ ಸಮಿತಿ ಮಾಡ್ತಾರೆ, ಅದೇ ಸೌಂಡ್ ಸಿಸ್ಟಮಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ನೀವು ಆ ಸೌಂಡ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಾರ್ಯಕ್ರಮ ಮಾಡ್ಕೊಳ್ಳೋದ್ರೆ ನಿಮಗೆ ಎಕ್ಸ್ಟ್ರಾ ಬರ್ಡನ್ ಆಗಿ ಬರೋದಿಲ್ಲ. ಆದರೆ ನಿಮ್ಮ ಸೌಂಡ್ ಸಿಸ್ಟಮ್ ಅವತ್ತು ಅಡಿಷನಲ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರಿಂದ ನೀವು ನೇರವಾಗಿ ನನಗೆ ಹೇಳಿದ್ರಿ, ನಮ್ಗೆ ಯಾವ ದುಡ್ಡು ಕೊಡೋದು ಬೇಡ, ಒಂದು ನಿಮಿಷ ನೀವು ನನಗೆ ಯಾವ ದುಡ್ಡು ಕೊಡೋದು ಬೇಡ, ಸೌಂಡ್ ಸಿಸ್ಟಮ್ ಮಾಡಿಸಿಕೊಡಿ ಅಂತ ಹೇಳಿದ್ರಿ. ಹಾಗೆ ಆಗ್ಬಿಟ್ಟು ನೀವು 50,000 ಹೇಳಿದ ತಕ್ಷಣ 65,000 ಚಿಲ್ಲರೆ ಅದರ ಸಮೇತ ನಾವು ನಮ್ಮ ಸಮಿತಿಯಿಂದ ಸೌಂಡ್ ಸಿಸ್ಟಮ್ ಲೋಕೇಶ್ವರಿಗೆ ಕೊಡ್ತಾ ಇದ್ದೇವೆ.
ದಯವಿಟ್ಟು ಒಂದು ಇಲ್ಲಿ ಮಾಹಿತಿ, ಯಾರು ಶಿಫ್ಟ್ ಡಿಸೈರ್ ಹೊರಗಿದೆ ಆ ವಾಹನ ತೆರವುಗೊಳಿಸಬೇಕು. ಯಾರೋ ಒಬ್ಬರು ಅರ್ಜೆಂಟ್ಗೆ ಆಂಬ್ಯುಲೆನ್ಸ್ ಹೋಗ್ಲಿಕ್ಕಿದೆ ಅಂತೆ, ದಯವಿಟ್ಟು ಶಿಫ್ಟ್ ಡಿಸೈರ್ ಗಾಡಿಯನ್ನ ತೆರವುಗೊಳಿಸಿ ಪ್ಲೀಸ್. ಮಾಹಿತಿ ಕೊಡಿ ನನಗೆ. 87,000 ಖರ್ಚನ್ನ, ಅದು ನಿಮ್ಮ ಹೆಸರು ಅನಿತಾ ಪೂವಯ್ಯ ಅವರ ಅಂತ ಹೇಳಿದೆ ಇದರಲ್ಲಿ. ಈಗ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಅದು ಫಸ್ಟ್ ಡೇ ಅಂತ ನಾವು ಏನೆಲ್ಲ ಖರ್ಚು ಮಾಡಿದ್ದೀವಿ, ಯಾಕೆಂತ ಹೇಳಿದ್ರೆ ಅದನ್ನ ಕ್ಯಾಶ್ ವೋಚರಲ್ಲಿ ಮಾತ್ರ ತಗೊಳಕ್ಕಾಗೋದು, ಅದಕ್ಕೆ ಬಿಲ್ ಬರೋದಿಲ್ಲ. ಹಾಗಾಗಿ ಅದನ್ನ ನಾವು ಈ ತರ ತೋರಿಸಿದ್ದೀವಿ, ಈ ತರ ಖರ್ಚುಗಳು ಅಂತ. ಪೂಜೆಗೆ ನಾವು ಫಸ್ಟ್ ಡೇ 3,000 ರೂಪಾಯಿ ಕೊಟ್ಟಿದ್ದೀವಿ ಗಣಪತಿ ಹೋಮ ಮಾಡಿದಾಗ. ಆಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಪೂಜೆ ಮಾಡಿದಾಗ 2,500. ಹಾಗೆ ನಾವು ಎಣ್ಣೆ ಸಾಮಾನು ಅದೆಲ್ಲ ಸೇರಿ 4,000. ದಯವಿಟ್ಟು ನೋಡಿ, ಸರಿಯಾದ ಲೆಕ್ಕಚಿತ್ರದಲ್ಲಿ ಎಲ್ಲವೂ ಬೇರೆ ಬೇರೆ ಇದೆ. ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಅನಿತಾ
ಇರ್ಬೋದು, ಅದಕ್ಕೆ ಲೈಟಿಂಗ್ ಇರ್ಬೋದು. ಅದು ಸುಮಾರು 12 ದಿನದ ವೆಚ್ಚವನ್ನು ಮರ್ಕದ ಲೈಟಿಂಗ್ಸ್ ಪವರ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಬರ್ತಿರೋದು ಅವ್ರು ಮೋಸ್ಟ್ಲಿ ಕರೆಕ್ಟ್ ಇಲ್ಲ ಅಂದರೆ ಒಟ್ಟು ವಿನ್ಯಾಸಕ್ಕೆ ಅದನ್ನು ನಾವು ಅಲ್ಲಲ್ಲ ಅವರು ಅಲ್ಲಿ ಬರ್ದಿರೋದು ಪಾಯಿಂಟ್ ಸರಿ ಇಲ್ಲ ಅಷ್ಟೇ ಹೊರತು, ಯಾಕೆಂದರೆ ಅದನ್ನು ಅದರಲ್ಲಿ ಸುಮಾರೆಲ್ಲ ಸೇರಿದೆ. ಅದರಲ್ಲಿ ಮರಳು ತಂದಿರೋದ್ರಿಂದ ಹಿಡಿದು ಲಾರಿ ಚಾರ್ಜ್ ಇದ್ದದ್ದು ಎಲ್ಲನೂ ಇದೆ. ಅದರಲ್ಲಿ ಒಂದೇ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಯಾವುದೇ ಒಂದು ಲೆಕ್ಕಪತ್ರಗಳನ್ನು ಮಂಡನೆ ಮಾಡಬೇಕು ಅಂತಾದಾಗ ಗೌರವಾನ್ವಿತ ಈ ದಸರಾ ಸಮಿತಿಯವರು ದಯವಿಟ್ಟು ಆಡಿಟರ್ ಹತ್ರ ಆಡಿಟ್ ಮಾಡಿಸಿ ಎಲ್ಲ ಲೆಕ್ಕಗಳನ್ನು ಇಟ್ಟುಕೊಂಡು ಮಾಡಬೇಕಾಗತ್ತೆ. ಕೆಲವಾರು ಹಣಗಳನ್ನು ಎಲ್ಲೋ ಕೊಡಬೇಕು ಅಂತಾದರೆ ಸರ್ಕಾರದ ಆದೇಶದ ಪ್ರಕಾರ ಅಥವಾ RBI ಇನ್ಸ್ಟ್ರಕ್ಷನ್ ಪ್ರಕಾರ 20,000ಕ್ಕಿಂತ ಮೇಲ್ಪಟ್ಟು ಯಾವುದೇ ಹಣವನ್ನು ಕೊಡಬೇಕು ಅಂತಾದರೆ ಚೆಕ್ ಮುಖಾಂತರ ಕೊಡಬೇಕು ಅಂತ ಇರುವಂಥ ಕಾನೂನುಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈ ಕಾನೂನಿನ ಬಗ್ಗೆ ಹೇಳಬೇಕು ಅಂತಲ್ಲ, ತಾವೆಲ್ಲ ಉತ್ತಮ ಉನ್ನತ ಸ್ಥಾನದಲ್ಲಿದ್ದೀರಾ, ಬಂದವರು ಎಲ್ಲರೂ ಉನ್ನತ ಸ್ಥಾನದಲ್ಲಿದ್ದೀವಿ. ನಾವೆಲ್ಲ ಒಂದೇ ಮನೆಯ ಥರ ಇರುವವರು. ಚರ್ಚೆ ವೆಚ್ಚಗಳು ಅದು ಇರುವಂಥದ್ದು ಸಾಮಾನ್ಯ. ಯಾಕೆ ಅಂತ ಹೇಳಿದರೆ ಯಾವುದೇ ಆಡಿಟರ್ ಅಥವಾ ಆಡಿಟ್ ಆದ ಲೆಕ್ಕಗಳು ನಿಮ್ಮ ಹತ್ರ ಇದ್ದಾಗ ನೀವು ಅವರು ಕೇಳಿದ ತಕ್ಷಣ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಕೊಡ್ಬೋದು, ಈಸಿ. ದಯವಿಟ್ಟು ಅವರೆಲ್ಲ ಹೇಳಿದಾಗೇನೆ ಒಂದು 2-3 ದಿನನೋ 1 ವಾರನೋ ಕಾಲಾವಕಾಶ ತಗೊಳ್ಳಿ, ಆಡಿಟ್ರದ್ದು ಒಂದು ಪ್ರತಿಯನ್ನು ಇಟ್ಕೊಳ್ಳಿ. ಅದರ ಮುಖಾಂತರ ತಾವು ಇದನ್ನು ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮುಖಾಂತರ ಆನ್ಸರ್ ಒಂದು ಸಹ ಸಿಕ್ಕಿಲ್ಲ. ನೀವು ಯಾವಾಗ ಪ್ರಶ್ನೆ ಕೇಳ್ತಾರೆ ಆನ್ಸರ್ ಮಾಡಿ, ಆಗ ಪ್ರೋಗ್ರಾಮ್ ಅದು ಬೇಗ ಮುಗಿಸ್ಬೋದು. ನಾನು ಮುಗಿಲಿಕ್ಕಿಲ್ಲ ಇವತ್ತಿಗೆ ಪ್ರೋಗ್ರಾಮ್. ಬರೀ ಕ್ವಶನ್ ಕೇಳ್ಕೊಂಡೇ ಹೋಗ್ತಿರೋತ್ತಿಗೆ ನಿಮ್ದು ಆನ್ಸರೇ ಬರ್ತೀರ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಹೇಗೆ ನಡೀತದೆ? ಕೊಡಬೇಕು. ನಂಬರ್ 2ರಲ್ಲಿ ನೋಡಿ, ದಸರಾ ಸಮಿತಿಯವರು ಕಲೆಕ್ಷನ್ ಮಾಡಿದ ಹಣ ನಗದು 2,65,000 ಪವರ್ ಸರ್ಕಾರ ಪವರ್ ಲಕ್ಷ ಕೊಟ್ಟಿದ್ದೀರಾ ಅಂತ ಹಾಕಿದ್ದೀರಾ, ಹೌದಾ? ಆಮೇಲೆ ಪಾವತಿಸಲು ಬಾಕಿ ಇರುವ ಮೊತ್ತದ ವಿವರಗಳು ಪುಟ ನಂಬರ್ 3ರಲ್ಲಿ 3,95,000 ಅಂತ ತೋರಿಸಿದ್ದೀರಾ. ಅಂದರೆ ಅವ್ರದ್ದು ಟೋಟಲ್ ಎಷ್ಟು ಅಂತ ಹೇಳಿದ್ರೆ ನೀವು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಎಷ್ಟು ಕೊಡಬೇಕು ಏನು ಮೆನ್ಷನ್ ಮಾಡಿಲ್ಲ. ನೀವು 3,95,000 ಪ್ಲಸ್ 2 ಲಕ್ಷದ ದುಡ್ಡು ಟೋಟಲ್ ಎಷ್ಟಾಯಿತು? ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಟೋಟಲ್ 36 ಲಕ್ಷ ನಾವು ಟೆಂಡರ್ ಕರೆದಿರೋದು ಅವರಿಗೆ. ಅವರಿಗೆ ಬಂದಿರೋದು 39 ಮಾತ್ರ. ಅವರಿಗೆ ನಾವು ಟೆಂಡರ್ ಕರೆದಿರೋದು 36 ಲಕ್ಷಕ್ಕೆ. ಅವರಿಗೆ 33 ಲಕ್ಷ ಸರ್ಕಾರದ ಇದು
ಈಗ ಅಮೌಂಟ್ ಇದೆ ಮಾಡಿದ್ರೆ ಅಮೌಂಟ್ ಇದ್ರೆ ಬೇರೆ ಪೂಜೆ ಇದೆ ಅಂತ ಈಗ ಮೊದಲೇ 25-30 ಲಕ್ಷ ಮೊದಲು ದಸರಾಕ್ಕೆ ನಮ್ಮ ಇದು ಖರ್ಚು
ದಯವಿಟ್ಟು ತಮ್ಮ ನೇತೃತ್ವದಲ್ಲಿ ಪೂರ್ವಭಾವಿ ಮತ್ತೊಂದು ಬಡ್ಜೆಟ್ ಸಭೆಯನ್ನು ದಯವಿಟ್ಟು ಇಡಬೇಕು. ಸಭೆ ವಿಸ್ತಾರವಾದ, ಯಾರಿಗೂ ಗೊಂದಲಾಗದೆ ಸಭೆ ವಿಸ್ತಾರವಾದ ಮಾಹಿತಿಯನ್ನ ಎಲ್ಲಿ, ಯಾಕೆ, ಹೇಗೆ, ಯಾವುದಕ್ಕೆ ಇದೆಲ್ಲರ ಮಾಹಿತಿಯನ್ನು ನಾವು ಕೊಡಬೇಕು. ಪುಟ ನಂಬರ್ 2ರಲ್ಲಿ ನೆನಪಿನ ಕಾಣಿಕೆ ಖರ್ಚು 1,39,440. ನನಗೆ ಬಂದ ಮಾಹಿತಿ ಪ್ರಕಾರ 1 ಲಕ್ಷದ ಮೇಲೆ ಟೆಂಡರ್ ಕರೀಬೇಕು. ನೀವು ಅಲ್ಲಿ ಏನು ಮಾಡಿದ್ದೀರ ಅಂದರೆ ವಿನೋದ್ ಕುಮಾರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀರ. ಅವ್ರು ಯಾರು, ಯಾವುದೊಂದು ಫಾರ್ಮ್ ಇದೆಯಾ ಅಥವಾ ಅವ್ರು ಯಾವುದೊಂದು ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕು. ಯಾಕಂದ್ರೆ 1,39,440 ನೆನಪಿನ ಕಾಣಿಕೆ ಅಂತ ಖರ್ಚು ತೋರಿಸಿದ್ದೀರ. ಇದ್ರ ಬಗ್ಗೆ ನನಗೆ ಇದು ಮಾಹಿತಿ ಕೊಡಿ ದಯವಿಟ್ಟು. 1 ಲಕ್ಷದ ಮೇಲೆ ಟೆಂಡರ್ ಕರೀಬೇಕು. ನೀವು ಟೆಂಡರ್ ಕರೀಲಿ ಈಗ ಮಾಡಿದ್ರೆ ಈಗ ಅದು ಏನಾಗಿಲ್ಲ. ಇಷ್ಟು ವರ್ಷ ಅದನ್ನು ಪ್ರೈಸ್ ತರುವಾಗ ಯಾರು ಟೆಂಡರ್ ಕರೆದು ತರ್ತಾ ಇರಲಿಲ್ಲ ಇಷ್ಟು ವರ್ಷ. ಹಾಗೆ ನಾವು ಮುಂದುವರಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ದಸರಾ ಸಮಿತಿನಲ್ಲಿ ಇದೆಯಲ್ಲ, ಮೆನ್ಷನ್ ಮಾಡ್ಬೇಕಲ್ಲ, ಹೆಸರು ಹಾಕ್ಬಿಟ್ರು ಯಾರು ಬಿಲ್ ಇದೆ, ಅವ್ರದ್ದು ಬಿಲ್ಲಲ್ಲಿ ಎಲ್ಲ ಹೆಸರಿದೆ ಶಾಪ್ದು. ಅದನ್ನೇ ನಡೆಸೋಕ್ಕಾಗಲ್ಲ. ಮಾತಾಡಿದಾಗ ಏನು 95 ಲಕ್ಷ ಬಂದಿದೆ, ಅದ್ರದ್ದು UC ಆಲ್ರೆಡಿ ಹೋಗ್ಬಿಟ್ಟಿದೆ ಸರ್ಕಾರಕ್ಕೆ. ಇವಾಗ ಏನು ಈ 95 ಲಕ್ಷದ್ದು ಇದಿದೆಲ್ಲ ಅದರದ್ದು UC ಹೋಗಿ ಆಗಿದೆ. ಅವ್ರದ್ದು ಆಡಿಟಿಂಗ್ ಎಲ್ಲ ಆಗಿದೆ. ನಾವಿವಾಗ ಆಡಿಟಿಂಗ್ ಮಾಡಬೇಕಾಗಿರೋದು ಬರೀ 20 ಲಕ್ಷ ಚಿಲ್ಲರೆದು ಏನು ನಾವು ಕಲೆಕ್ಟ್ ಮಾಡಿದ್ದೀವಿ ಅದನ್ನು ನಾವು ಮಾಡಿಬಿಟ್ಟು ನೆಕ್ಸ್ಟ್ ಮೀಟಿಂಗಿಗೆ ಸಬ್ಮಿಟ್ ಮಾಡ್ತೀವಿ. ಸಮಸ್ಯೆ ನೋಡಿ ಫುಲ್ ಕ್ಲಿಯರ್ ಇದೆ ಅಂತ ಅವರೇ ಹೇಳಿದ್ರು. ಯಾಕೆಂದ್ರೆ ನೀವು ಲೆಕ್ಕ ಕೊಡಲಿಲ್ಲ. ಬೇರೆ ನೀವು ಇಲ್ಲಿನ ಹಣದ ಮಿಕ್ಕ ಖರ್ಚಿನ ಏನಿದೆ ಇದನ್ನು ನೀವು ಅಲ್ಲಿ ಕೊಡಲಿಲ್ಲ. ಅಲ್ಲಿ ಕೊಟ್ಟಿದ್ರೇನೆ ನಾವು ಅದು ಮಾತಾಡಿದಾಗ ಅವ್ರು ಹೇಳಿದ್ರು ಅದು ನೀವು ಆಡಿಟಿಂಗ್ ಸಪ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೇಡಮ್, ಸಾರ್ವಜನಿಕ ಸಂಸ್ಥೆ ಇದು, ಒಂದು ಸಂಸ್ಥೆ ಆಡಿಟ್ ಮಾಡಿ ಅದು ರಿಪೋರ್ಟ್ ಕೊಡ್ತೀವಲ್ವಾ ಸಭೆಗೆ. ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ನಿರ್ವಹಿಸ್ತಿದ್ದೀರಾ. ನಂತರ ಕಾರ್ಯದರ್ಶಿ ಪ್ರಕಾಶಾಚಾರ್ಯ ಇರ್ತಾರೆ, ರಾಜೇಶ್ ಎಲ್ಲರೂ ಇರ್ತಾರೆ, ಎಲ್ಲರೂ ಇರ್ತಾರೆ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಮತ್ತೆ ತಲೆದರ್ಸುವಂತ ಕೆಲಸ ಆಗೋದು ಬೇಡ. ನೀವು ಜಿಲ್ಲಾಧಿಕಾರಿಗಳಿಂದ ಮತ್ತೊಮ್ಮೆ ಮಾತಾಡಿ. ಖಂಡಿತವಾಗ್ಲೂ ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳು ಕೂಡ TP ರಮೇಶ್ವರ್ ಪಕ್ಕದಲ್ಲಿದ್ದಾರೆ, ಅವ್ರನ್ನ ಕೇಳಿ. ಜಿಲ್ಲಾಧಿಕಾರಿಗಳು ಕೂಡ ಬೇರೆ ಎಲ್ಲಾದ್ರೂ ಹೋದ್ರು ಕೋರ್ಟಿಗೆ ಬಂದು ನಿಲ್ಬೇಕಾಗುತ್ತೆ ತಪ್ಪಿತಸ್ಥರಾಗಿ. ಅದು ಮತ್ತೆ 100% ಕರೆಕ್ಟ್. ಅದು ಎರಡು ಮಾತಿಲ್ಲ. ಹಿರಿಯರ ಸಲಹೆ ತಗೊಂಡು ನಾವು ಪೂರ್ವವಾಗಿ ಯಾಕೆ ಹೇಳೋದು 1 ವರ್ಷದ ಬಡ್ಜೆಟ್ ಅನ್ನ ನಾವು ಯಾಕೆ ಈಗ ತರಾತುರಿಯಲ್ಲಿ ಹೇಳೋದು? ನೀವು ಮೊದಲೇ ದಸರಾ ಕಳೆದ 3 ತಿಂಗಳಲ್ಲಿ ಬಜೆಟ್ ಮಂಡನೆ ಆಗ್ಬೇಕಲ್ವಾ? ಎಲ್ಲರ ಅನುಮೋದನೆ ಮಾಡ್ಕೊಳ್ಬೇಕಲ್ಲ, ದಸರಾಕ್ಕೆ ತಯಾರಿ ಮಾಡ್ಕೊಳ್ಬೇಕಲ್ವಾ? ಯಾವುದೂ ಇಲ್ಲದೆ ದಸರಾ ಹೊಸ್ತಿಲಲ್ಲಿ ನಿಲ್ಲುವಾಗ ನಿಮಗೆಲ್ಲ ಜ್ಞಾನೋದಯ ಆಗೋದು. ಆಗ ಕೊನೆಯ ಅವಧಿಯಲ್ಲಿ ಬಂದು ಬಜೆಟ್ ಸಭೆ ಮಾಡ್ತಾ ಇದ್ದೀರಾ? ಇದು ಸರಿನಾ? ಯಾಕೆ ಈ ರೀತಿ ಹಾಕೊಂಡು ಹೋಗ್ತಾ ಇದೆ? ಯಾಕೆ ಮೊದಲೇ ಮಾಡ್ಲಿಕ್ಕೆ ಯಾಕೆ ಆಗಲ್ಲ? 1 ವರ್ಷದ ಬಜೆಟ್ ಇದು. ಒಂದು ಬರೀ ನಮ್ಮದು 1 ತಿಂಗಳ ದಸರಾದು 15-20 ದಿನದ ದಸರಾ ಕಾರ್ಯಕ್ರಮವನ್ನ 1 ವರ್ಷಗಳ ಕಾಲ ಇಟ್ಕೊಂಡು ಕೊನೆಗೆ ತಾವು ಬಜೆಟ್ ಮಂಡನೆ ಮಾಡ್ತೀರಾ ತರಾತುರಿಯಲ್ಲಿ. ಯಾರು ಅನುಮೋದನೆ ಮಾಡ್ತಾರೆ ಇದಕ್ಕೆ? ಇದನ್ನ ಯಾರು ಒಪ್ಪುತ್ತಾರೆ? ಈ ಬಜೆಟ್ ಅನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಬಜೆಟ್ ಅನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಲಿ ಅಥವಾ ಇನ್ನೊಂದಾಗಲಿ ಒಂದು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಇದೆ. 9 ಗಂಟೆ ಸಭೆ ಮಾಡೋಣ, ನಿಮಗೆ ಟೈಮ್ ಇದ್ರೆ. ಆದರೆ ಆದರೆ ಒಂದನೇ ವಿಚಾರವಾಗಿ ಅದು. ಎರಡನೇದು ಸುಮಾರು ವಿಚಾರಗಳು ಬಂತು. ಮೈನವರು ಹೇಳಿದ್ರು ಅದು 95 ಲಕ್ಷ ಸರ್ಕಾರದ ಬೇರೆ, ಪ್ರೈವೇಟೇ ಕಲೆಕ್ಷನ್ ಮಾಡೋ ವಿಚಾರಗಳು ಬೇರೆ. ಅದನ್ನು ನಾವು ಸಪ್ರೇಟಾಗೇ ಮಾಡಬೇಕು. DC ಅವರು ಕೂಡ ಅದನ್ನೇ ಹೇಳಿದ್ರು. ಸೊ ಈಗ ಅವರು ಅವ್ರ ಮಾಹಿತಿಗಳನ್ನು ತಗೊಂಡು ಅವ್ರ ಕಡೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಇದ್ರ ಬಗ್ಗೆ ಮಾಡಿದ್ ಬಿಟ್ರೆ ಸರ್ಕಾರದಿಂದ 95 ಲಕ್ಷ ಏನು ಬಂದಿದೆ. ಅದಕ್ಕೆ ಸರ್ಕಾರದ ಕಾರ್ಯದರ್ಶಿಗಳಿದ್ದಾರೆ, ಅವರ ಮುಖಾಂತರ ಅದನ್ನ ಎಲ್ಲ ಕೇಟಲ್ಲಿ ಸ್ಯಾಂಕ್ಷನ್ ಆಗಿ ಆಗಿರೋದ್ರಿಂದ ಅದನ್ನ ಇದು ಕಂಬೈನ್ ಮಾಡೋದು ಬೇಡ, ಇದನ್ನ ಸಪ್ರೇಟ್ ಆಗಿ ಮಾಡಿ ಅಂತ ಅವ್ರು ಹೇಳಿದ ಪ್ರಕಾರ ಅವರ ಸಲಹೆನ ತೆಗೆದುಕೊಂಡು ಅಲ್ಲಿ ಮಾಡ್ಲಿಕ್ಕಾಯ್ತು. ಎರಡನೇದು ತಾವು ಸವಿತಾ ಮೇಡಮ್ ಹೇಳಿದ್ರಿ ಲೇಟಾಗಿ ಆಗೋದು ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಸುಮಾರು ನೀವು ಹೇಳಿದ್ರೆ ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ. ಕಾರಣ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಒಂದನೇದಾಗಿ ಸರ್ಕಾರದಿಂದ ಅದರ ಅನುದಾನ ಯಾರಿಗೆ ತಲುಪಬೇಕು, ದಶಮಂಟಪ ಇರ್ಬೋದು, ಯಾರಿಗೆ ತಲುಪತ್ತಾಗಬೇಕು. ಅದು ಒಂದೊಂದ್ಸಲ ಏನಾಗುತ್ತೆ, ನಾವು ಯಾರು ಅವ್ರ ಅನುಭವಿಗಳಿದ್ದಾರೆ ಅವರು ಆ ಬಿಲ್ಗಳನ್ನ ತಲುಪಿಸಲಿಕ್ಕೆ ತುಂಬ ನಿಧಾನ ಮಾಡೋದ್ರಿಂದ ಮತ್ತೆ ಸಾಕಷ್ಟು GST ಬಿಲ್ಗಳು ತಲುಪದೇ ಇರೋದ್ರಿಂದ ಸಾಕಷ್ಟು ಕಾರಣಗಳಿಂದ ನಿಧಾನ ಆಗ್ತಿರೋದ್ರ ನಾನು ಒಪ್ಕೊಳ್ತೇನೆ. ಬಟ್ ಅದು ಕಾರಣ ಅದು ಒಂದು ಕಾರಣ ಇದೆ. ಹಾಗಾಗಿ ಸ್ವಲ್ಪ ಅದು ನಿಧಾನ ಆಗ್ತಾ ಇದೆ. ಹಾಗೆ ಯಾವುದೇ ವಿಚಾರಗಳಿದ್ರು ಸಮೇತ ಬಾಕಿ ನೀವು ಹೇಳಿದಾಗೆ ಅದನ್ನ ನಾವು ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದಾಗಿ ಒಟ್ಟಿಗೆ ಮಾಡಬೇಕು. ಇನ್ನು ಎರಡನೇದು, ಈಗ ನಾವು ಈ ಲೆಕ್ಕಪತ್ರ ಮಂಡನೆಯನ್ನ ಅನುಮೋದನೆ ಆದರೆ ಮಾತ್ರ ನಾವು ಈ ವರ್ಷದ ದಸರಾ ಚಾಲನೆ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಈಗಾಗಲೇ ಕೇವಲ
ದಸರಾಗೆ ಸಮಯ ಇರೋದ್ರಿಂದ ನಾವು ಇದನ್ನು ಮಾಡಲೇಬೇಕಾಗುತ್ತೆ. ತುಂಬ ನಾವು ನಿಧಾನ ಮಾಡಿಕೊಂಡ್ರೆ ಈ ವರ್ಷ ದಸರಾ ಚಾಲನೆ ಮಾಡಲಿಕ್ಕೆ ಕೂಡ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಹೇಳಿದಾಗ ಇದರಲ್ಲಿ ಯಾವುದೇ ಇದನ್ನು ಆಗಲಿಲ್ಲ. ಬಟ್ ನೀವು ಹೇಳಿದಾಗ ನಾವು ಆಡಿಟ್ ಮಾಡೋದು ಕೆಲಸ ಆಗಬೇಕಾಗಿತ್ತು. ಅದನ್ನು ಮುಂದಿನ ಸಭೆಯಲ್ಲಿ ಶಾಸಕರು ಸಚಿವರ ಸಮ್ಮುಖದಲ್ಲಿ ಸಭೆ ಜಿಲ್ಲಾಧಿಕಾರಿಗಳು ನಮ್ಮ ದಸರಾ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೀಲಿಕ್ಕಿದೆ. ಅವತ್ತು ನಾವು ಖಂಡಿತವಾಗಿ ಆಡಿಟ್ ಮಾಡಿ ಆಡಿಟ್ ಕಾಪಿಯನ್ನು ತಾವು ತಲುಪಿಸೋದು ಕೆಲಸ ಮಾಡ್ತೇವೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ ಈ ವರ್ಷದ ದಸರಾ ಪ್ರಾರಂಭಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತುಂಬ ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾರು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿ ಅವ್ಯವಹಾರದ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಸ್ಪಷ್ಟೀಕರಣ ಕೊಡ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಬಹಳಷ್ಟು ಕಾಲಾವಕಾಶ ಸಮಯ ಬೇಕಾಗಿತ್ತು. GST ಅದೆಲ್ಲ ತಾವು ಹೇಳಿ ಆಲ್ರೆಡಿ ಸರ್ಕಾರಕ್ಕೆ ಬರುವಾಗ ಅದು GST ಎಲ್ಲ ಕಟ್ಟಾಗಿ ಬರುವಂಥದ್ದು, ಅದು ಕಟ್ಟಾಗಿ ನಮಗೆ ಸರ್ಕಾರದಿಂದ ಹಣವಂತ ಬರುವುದು. ನಾವು ಕೇಳೋದು ಜನರಿಂದ ವಂತಿಗೆ ಮಾಡ್ತಿರಲ್ಲ, ಅದಕ್ಕೆ GST ಎಲ್ಲ ಕಟ್ಟಾಗುತ್ತೆ ಇಲ್ಲಲ್ಲ, ಅದರ ಮಾಹಿತಿನ ನೀವು ಕೊಡ್ಬೇಕಲ್ಲ. ಸ್ಪಷ್ಟವಾದ ಅರ್ಥಪೂರ್ಣವಾದ ಬಜೆಟ್ ಅನ್ನು ಮಂಡನೆ ಮಾಡುವಂತ ಜವಾಬ್ದಾರಿ ಯಾರ್ದು? ಸಾರ್ವಜನಿಕರದ ಅಲ್ಲೋ ತಮ್ಮದ? ನಾವು ಇದು ಸಪರೇಟ್ ಆಗಿ ಅಲ್ಲ, ನಾವು ಕೇಳ್ತಾ ಇರುವಂತದ್ದು ಇದು ಜವಾಬ್ದಾರಿ ಇರುವಂತ ಇದು. ನಾವು ಕೇಳಿದ ಕ್ವಶನ್ಗೆ ಈಗ ಸರ್ಕಾರದಿಂದ ಬಂದ ಹಣಕ್ಕೂ ಮತ್ತೆ ನಾವು ಬಜೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಜೆಟ್ ಬೇಡ ಸರ್, ನೀವು ಎಲ್ಲ ಮಂಡನೆ ಮಾಡುವಂತದ್ದು. ಆಮೇಲೆ ನೀವು ನೋಡಿ ಕೊನೆ ನಾನು ಆಗ್ಲೇ ಹೇಳ್ತೀನಿ ನಿಮಗೆ, ರಾಜೇಶ್ ಸರ್ ದಯವಿಟ್ಟು ದಸರಾ ಹೊಸ್ತಿಲಲ್ಲಿ ನಿಂತಾಗ ನೀವು ಇದೇ ರೀತಿ ಬಜೆಟ್ ಅನ್ನು ಪ್ರತಿ ವರ್ಷ ಇದೊಂಥರ ಇದರ ಬೈಲಗಳಿದ್ದಲ್ಲಿ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ತಾ ಇರೋದು. ಯಾವಾಗ ಈ ರೀತಿ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಬರುವಂತ ಇದೇ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀಗ. ನಮಗೆ ಆ ಬಿಲ್ಗಳು ಸಬ್ಮಿಟ್ ಬಿಲ್ಗಳೆಲ್ಲ ಈವರೆಗೂ ಬಿಲ್ ಸಬ್ಮಿಟ್ ಆಗ್ಲಿಕ್ಕೆ ತಮಗೆ ಸಮಯ ಅವಕಾಶ ಬೇಕಾ? ಹಾಗೆ ಜವಾಬ್ದಾರಿ ತಗೊಳ್ಳೋರು ಯಾರು ರಾಜ್ಯ ಸರ್? ಯಾರು ಜವಾಬ್ದಾರಿ ತಗೊಳ್ಳೋರು? ಯಾರಿಗೆ ನಾವು ಪೇಮೆಂಟ್ ಮಾಡ್ತೇವೆ ಅವರನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನಾವು ಅವರಾಗಿ ಮಾಡಬೇಕಾಗುತ್ತೆ. ನೀವು ಆ ತರಾತುರಿಯಲ್ಲಿ ಇದನ್ನ ಬಜೆಟ್ ಯಾರೋ ದಿನೇಶ, ಯಾರೋ ಮಹೇಶ, ಯಾರೋ XYZ ಅಂತ ಹೇಳಿ ನೀವು ಮೆನ್ಷನ್ ಮಾಡಿದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ ಸಭೆ? ನೀವು ಸ್ಪಷ್ಟವಾಗಿ ಕೊಡಬೇಕಲ್ಲ. PY ರಾಜೇಶ್ ಯಲ್ಲಪ್ಪನವರಿಗೆ ಕೊಟ್ಟ ಹಣ ಯಾವುದಕ್ಕೆ XYZ ಕೊಡ್ಬೇಕಲ್ವಾ? ಇದರಲ್ಲಿ ಯಾವುದೋ ಮಾಹಿತಿಯನ್ನು ಕೊಡದೆ ನೀವು ಏಕಾಏಕಿಯಾಗಿ ನಿಜ ನಾನು ಸಭೆ ಒಪ್ಪೋದೋ ಬಿಡೋದೋ ಸಭೆಗೆ ಬಿಟ್ಟ ವಿಚಾರ, ಅಥವಾ ಬಜೆಟ್ ಮಂಡನೆ ಒಪ್ಪೋದೋ ಆಗೋ ನನಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯನ ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ಬಿಡ್ತೇನೆ, ಕೊನೆ ಮಾತು ಆಗದಿಂದ ನನಗೆ ನೋವು ಅನಿಸುತ್ತೆ. ವೈಶ್ರೀ ಪ್ರಕಾಶ್ ಅವರು ಬೈಲ ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ರಲ್ವಾ, ಬಹುಶಃ ಅವರು ಬಹಳ ಹಿರಿಯರಿದ್ದಾರೆ, ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಅನಿಸುತ್ತೆ. ಇದೇ ಚಿಕ್ಕಲ ಸರ್ ಅವರು ದಶಕದ ಹಿಂದೆ ಕಾವೇರಮ್ಮ ಸೋಮಣ್ಣ ಅವರು ನನಗೆ ನೆನಪಿದ್ದಾಗ ಅಧ್ಯಕ್ಷರಾದಾಗ ಇಡೀ ಸಾರ್ವಜನಿಕರಿಗೆಲ್ಲ ಪತ್ರವನ್ನು ಬರೆದು ಬೈಲ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳುವಾಗ ಯಾರು ಅವಕಾಶ ಮಾಡಿಕೊಟ್ರಿ? ನೀವು ಯಾರು ಅವಕಾಶ ಮಾಡಿಕೊಟ್ರ? ಬಹುಶಃ ಬೈಲ ತಿದ್ದುಪಡಿ ಆಗಿದೆ, ಈ ರೀತಿಯ ಮಾತುಕತೆಗಳು ಈ ಸಭೆಯಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳುದು, ಯಾರಾದ್ರೂ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಾಗ ಮೊದಲು ಅಡಿಪಾಯ ಗಟ್ಟಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಬೈಲನೇ ಇಲ್ಲದೆ ಮಹಾಪೋಷಕರು ಇವರು ಅಂತ ಹೇಳಿ ನೀವು ಗಂಟೆಗಟ್ಟಲೆ ಯಾರ್ಯಾರೋ ಕಟ್ಕೊಂಡು ಹೋಗ್ತಾ ಇದ್ದೀರಲ್ವಾ, ಅದು ಅರ್ಥ ಇದೆಯಾ ಸಭೆಗೆ? ಕೇವಲ ಬಜೆಟ್ ಮಾತ್ರ ಹೇಳ್ತಾ ಇಲ್ಲ, ಬೈಲನೇ ಸರಿ ಇಲ್ಲ. ಆಸಕ್ತಿಯಿಂದ ಕೆಲಸ ಮಾಡಿದ ಚಿತ್ಕಿಲ ಸರ್ ಇವತ್ತು ಬೇಸರದಿಂದ ಬೈಲನ ಬಗ್ಗೆ ಮಾತನಾಡದೆ ತುಟಿ ಪಿಟಿಕ್ ಅಂತ ಹೇಳದೆ ಗೊತ್ತಿದ್ದಾರೆ. ಯಾಕೆಂದ್ರೆ ಅವರಿಗೆ ಆ ನೋವು ಇವತ್ತಿಗೂ ಇದೆ, ನಮಗೂ ನೋವಿದೆ. ನಾವು ಕೂಡ ಅವರ ಜೊತೆ ಕೈ ಸೇರಿಸಿದ್ವಿ, ಧ್ವನಿಗೂಡಿಸಿದ್ರ. ಕೇವಲ ನಿಮಗೆ ಪೋಸ್ಟ್ಗಳು ಬೇಕು, ಪದವಿಗಳು ಬೇಕು, ಅದಕ್ಕೆ ಜಟಾಪಟಿಗಳು ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಒಪ್ಪಿಸ್ಕೊಂಡು ತಾವು ಮಾಡಿದ್ದೀರಾ? ಅಟ್ಲೀಸ್ಟ್ ಸರ್ ಇದು ದಸರಾ ನಾಡ ಹಬ್ಬ, ಇದು ಜನೋತ್ಸವ. ಸ್ಥಳೀಯ ಮಾಧ್ಯಮಗಳನ್ನ ಕರೆಸೋದಾಗ್ಲಿ, ಸ್ಥಳೀಯ ಪತ್ರಿಕೆಗಳಿಗೆ ಒಂದು ಜಾಹೀರಾತನ್ನು ಕೊಡೋದಾಗ್ಲಿ ಎಲ್ಲರೂ ನಿಮಗೆ ಯೋಚನೆ ಇದೆಯಾ? ಸುದ್ದಿಯ ಭರಾಟೆಯಲ್ಲಿ ನಾವಿದ್ದಾಗ ಕೂಡ ಅಟ್ಲೀಸ್ಟ್ ನಿಮಗೆ ಸಾರ್ವಜನಿಕರು ನೀವು ಪತ್ರಕರ್ತರನ್ನ ಗಣನೆ ಮಾಡ್ತೀರಾ? ಒಮ್ಮೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಬಹಳಷ್ಟು ನೋವುಗಳು ಇದ್ದಾವೆ. ದಯವಿಟ್ಟು ನಾನು ರಾಜೇಶ್ ಸರ್ ನಾನು ಹೇಳ್ತಾ ಇದ್ದೇನೆ, ಇದು ನನ್ನ ವೈಯಕ್ತಿಕ ಅಲ್ಲ. ಬಹುಶಃ ಇದೆಲ್ಲವೂ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದಿದ್ದು. ಇಲ್ಲದ್ರೆ ನಾನು ಮಾತಾಡುವ ಅಗತ್ಯನೇ ನನಗಿಲ್ಲ. ನಿಮ್ಮ ಇದನ್ನ ಬಹಳಷ್ಟು ನೋವಿನ ಮಾತಾಡ್ತಾ ಇದ್ದೇನೆ. ಖುಷಿಯಾದ ಒಳ್ಳೆಯ ರೀತಿಯ ಬಜೆಟ್ ಮಂಡನೆ ಇದಲ್ಲ. ಪದೇ ಪದೇ ಹೇಳ್ತೇನೆ, ಇದು ಬಜೆಟ್ ಮಂಡನೆ ಅಲ್ಲ. ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಆದಷ್ಟು ಬೇಗ ಬಹುಶಃ ಬೈಲನ್ನ ಮಾಡುವಂಥ ಕೆಲಸಗಳನ್ನ ರಮೇಶ್ ಅವರು ಮಾಡ್ತಾರೆ. ಮತ್ತು ಎರಡನೇ ವಿಚಾರ, ತಾವುಗಳು ದಸರಾಗಳನ್ನ ನಾವೆಲ್ಲರೂ ಸುಮಾರು ಜನ ಬಹಳಷ್ಟು ಅವಶ್ಯಕತೆ ಕಾರ್ಯಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ದಸರಾ ಸಮಿತಿ ಮಾಡ್ಕೊಂಡಿದ್ದೀವಿ. ಬಟ್ ದಸರಲ್ಲಿ ಮುಖ್ಯವಾಗಿ ಒಂದು ಪ್ರಾಬ್ಲಮ್ ಆಗೋದು ಅಂತ ಹೇಳಿದ್ರೆ, ಈ ಹಣಕಾಸು ವಿಚಾರ ಬಂದಾಗ ನಮಗೆ ನಮ್ಮ ಪ್ರಾರಂಭದಲ್ಲಿ ಹಣ ಖರ್ಚು ಮಾಡಬೇಕಾಗ್ತದೆ, ಯಾರಿಗಾರು ಅಡ್ವಾನ್ಸ್ ಕೊಡಬೇಕಾಗ್ತದೆ. ಮಂಟಪದವರಿಗೆಲ್ಲ ನಮ್ಮ ಸ್ಟೇಜ್ ಮಾಡೋರಿಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿ ನಾವು ಅಡ್ವಾನ್ಸ್ ಕೊಡಬೇಕಾಗ್ತದೆ. ಎಲ್ಲ ಕೆಲವು ಸಂದರ್ಭಗಳಲ್ಲಿ ಇದರಲ್ಲಿ ಭಾಳಷ್ಟು ವರ್ಷದಿಂದ ಸಾಕಷ್ಟು ಕಾರ್ಯಾಧ್ಯಕ್ಷರು ಮಾಡ್ಕೊಂಡಿರೋದು ಅವ್ರ ಕೈಯಿಂದ ಹಣವನ್ನು ಹಾಕಿ ಕೆಲಸಗಳು ಮಾಡಲೇಬೇಕಾಗ್ತದೆ ಕಂಪಲ್ಸರಿ. ನಾವು ಸರ್ಕಾರ ಹಣವನ್ನು ಕಾಯ್ಲಿಕ್ಕೆ ನೋಡಿ ಈಗ ರೀಸೆಂಟಾಗಿ ಆ ಪೇಮೆಂಟ್ಗಳಲ್ಲಿ ಯಾರು ನಮ್ಮ ಕಾಲ ಕಲ್ತಂಥದ್ದು, ಆದರೆ ಆ ಖರ್ಚಾಗೋದು ಆವಾಗಲೇ ಖರ್ಚಾಗಿದೆ. ಹಾಗಾಗಿ ಕೆಲವಾರು ವಿಚಾರಗಳಲ್ಲಿ ಕೆಲವು ಹೊಂದಾಣಿಕೆಗಳು ಮಾಡಲೇಬೇಕು, ಅನಿವಾರ್ಯವಾಗಿ ಮಾಡಬೇಕಾದ್ರೆ ಇನ್ನು ಮುಂದೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅದೇ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಇದರಿಂದ ಈಗ
ಟಿ.ಪಿ. ರಾಮೇಶ್ವರ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಬಹಳ ದೀರ್ಘವಾಗಿ ಚರ್ಚೆ ನಡೆದಿದೆ. ಒಂದು ಮಹಾಸಭೆ ಅಂತ ಹೇಳುವಾಗ ಚರ್ಚೆಗಳು ಆಗಲೇಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಚರ್ಚೆಗಳು ಆಗಲಿಲ್ಲ ಅಂತಕ್ಕಂಥ ವ್ಯಥೆ ನನ್ನ ಮನಸ್ಸಲ್ಲಿದೆ. ಹಾಗಾಗಿ ಒಂದು ಮಹಾಸಭೆ ನಡೆಯುವಾಗ ಮಹಾಸಭೆಯಲ್ಲಿ ಯಾರು ಭಾಗವಹಿಸಬೇಕು, ಯಾರು ಮಾತಾಡಬೇಕು, ಯಾರಿಗೆ ಅವಕಾಶ ಆಗಬೇಕು, ಯಾರು ಅದನ್ನು ಪ್ರತಿನಿಧಿಸ್ಕೊಂಡು ಮಾತಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರಧಾರೆಗಳಿದೆಯಲ್ಲ, ಅದು ಬಹಳ ವರ್ಷಗಳಿಂದಲೇ ಕಳೆದು ಹೋಗಿದೆ, ಈಗ ಒಂದಿದಲ್ಲ. ಹಾಗಾಗಿ ಕಳೆದ 5-6 ಸಭೆಗಳಲ್ಲಿ 34-35 ವರ್ಷಗಳ ಹಿಂದೆ ಪುರಸಭಾ ಆಡಳಿತ ಇದ್ದಾಗ ರಚನೆ ಆಗಿರ್ತಕ್ಕಂಥ ಬೈಲಾವನ್ನ ಕೆ.ಎಸ್. ದೇವಯ್ಯನವರ ಅಧ್ಯಕ್ಷ ಆಗಿರುವಾಗ ಅದರ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಆಗ ಒಂದು ಬೈಲಾ ರಚನೆ ಮಾಡಿ ಹೋಗಿದ್ದೀವಿ ನಾವು. ಅದಕ್ಕೆ 35 ವರ್ಷಗಳಿತ್ತು. ಆನಂತರ ಈಗ ನಗರಸಭೆ ಆಗಿದೆ. ದಸರಾದ ವ್ಯಾಪ್ತಿ ಬಹಳ ದೊಡ್ಡ ವಿಸ್ತಾರವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಆ ಕಾಲದಲ್ಲಿ ಸರ್ಕಾರದ ಅನುದಾನ ಇರಲಿಲ್ಲ. ಅಂಗಡಿಗಳಿಗೆ ಹೋಗಿ ಭಿಕ್ಷೆ ಬೇಡಿ ತಂದು ಹಣದಲ್ಲಿ ದಸರಾ ಮಾಡ್ತಾ ಇದ್ದೇವೆ ನಾವು. ಬರೀ 65,000ಕ್ಕೆ ಮಡಿಕೇರಿ ದಸರಾ ನಡೆದಿದೆ ಅಂತ ಹೇಳ್ತಕ್ಕಂಥದ್ದನ್ನ ಈಗಿನ ಯುವ ಪೀಳಿಗೆಯ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ದಸರಾವನ್ನ ಆಚರಣೆ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಯಾಕೆಂದ್ರೆ ದಸರಾ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಹಾಗಾಗಿ ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. ಜವಾಬ್ದಾರಿಗಳಿಂದ ನುಡಿಸಿಕೊಂಡು ಯಾವ ಪದಾಧಿಕಾರಿಗಳು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಕಿವಿ ಮಾತಿನ ದೃಷ್ಟಿಯಲ್ಲಿ ಹೇಳ್ತೀನಿ, ಆರೋಪದ ದೃಷ್ಟಿಯಲ್ಲಿ ಹೇಳಕ್ಕಿಲ್ಲ. ಅಂದ್ರೆ ನಾನು ಕಾರ್ಯಾಧ್ಯಕ್ಷನಾಗಿ 5-6 ವರ್ಷ ದಸರಾ ಸಮಿತಿಯಲ್ಲಿ ಕೆಲಸ ಮಾಡಿ ಹೋದು ನೋವುಗಳು ನನ್ನ ಮನಸ್ಸಲ್ಲಿ ಇದೆ. ದಸರಾ ಸಮಿತಿಯವರೇ ಬಂದು ನನಗೆ ಕುರ್ಚಿ ಹಾಕಿಲ್ಲ ಅಂತೇಳಿ ನನಗೆ ಸ್ಟೀಲ್ ಚೇರಿಂದ ಹೊಡೆದಿದ್ದಾರೆ ಬಸ್ ಸ್ಟ್ಯಾಂಡ್, ಈ ಖಾಸಗಿ ಬಸ್ ಸ್ಟ್ಯಾಂಡ್. ಆ ಏಟನ್ನು ತಿಂದುಕೊಂಡು ನಾನು ದಸರಾ ಆಚರಣೆ ಮಾಡಿದ್ದೀನಿ. ನಾನು ಬೆಳಿಗಿನ ಜಾವ ಬಹುಮಾನ ಕೊಟ್ಟೆ ಸರಿ ಇಲ್ಲ ಅಂತೇಳಿ ಆ ಹಿತ್ತಾಳೆ ತಟ್ಟೆ ಇದೆಯಲ್ಲ ಬಹುಮಾನದ್ದು ಹೀಗೆ ಬಿಸಡಿದು ನನ್ನ ಕುತ್ತಿಗೆ ತೆಗೆದು ಆಚೆ ಬಿತ್ತು. ಯಾರೋ ಪುಣ್ಯಾತ್ಮನ ಕೈಗೆ ತಡೆದ. ಈ ನೋವೆಲ್ಲ ನಮ್ಮ ಜೀವನದಲ್ಲಿ ಇದೆ, ಹಾಗಾಗಬಾರ್ದು ಮುಂದಕ್ಕೆ. ಇವತ್ತು ಯುವ ಪೀಳಿಗೆ ಬಂದಿದ್ದೀರಾ, ದಸರಾವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ನಿಮಗೆ ಎಲ್ರಿಗೂ ಕಿವಿ ಮಾತು ಹೇಳ್ತಾ ಇದ್ದೇನೆ, ಲೆಕ್ಕಪತ್ರ ಮಂಡನೆಯ ವಿಚಾರಗಳು ವ್ಯವಸ್ಥಿತವಾಗಿ ಆಗಬೇಕು. ಅದಾಗಲಿಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳ್ತೇನೆ, ಆಗಲಿಲ್ಲ ಅಂತ. ಅದಕ್ಕಾಗಿ ಒಬ್ಬರ ನಿಂದನೆ ಮಾಡೋದು ಬೇಡ. ಈ ಕೈ ಚಪ್ಪಾಳೆ, ಬಿಸಿಲು, ಸಿಳ್ಳೆ ಇದಕ್ಕೆಲ್ಲ ನಾನು ವಿರೋಧಿ. ನಾವೆಲ್ಲ ವಿಚಾರವನ್ನು ಮನನ ಮಾಡಲಿಕ್ಕೆ ಬಂದಿರ್ತಕ್ಕಂಥದ್ದು. ತಪ್ಪು ಎಲ್ಲರಿಂದ ಆಗ್ತದೆ. ಆದ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗಿ ಹೇಳ್ತಕ್ಕಂಥ ಮಾಹಿತಿಯನ್ನ ಸಭೆಗೆ ಕೊಡಬೇಕೆ ಹೊರತು ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡ್ಕೊಂಡು ಆ ಮಾತು ಈ ಮಾತುಗಳನ್ನು ಆಡಲಿಕ್ಕೆ ನಾನಂತೂ ತಯಾರಿಲ್ಲ. ಹಾಗಾಗಿ ತಿಳುವಳಿಕೆಯ ಕೊರತೆಯಿಂದ ಮಾತಾಡೋರು ಇದ್ದಾರೆ, ಅತಿ ಬುದ್ಧಿವಂತರು ಮಾತಾಡಿದವರು ಇದ್ದಾರೆ. ಎಲ್ಲವನ್ನ ಸಮಜಾಯಿಸಿಗೆ ತಗೊಳ್ಬೇಕು ಈ ವೇದಿಕೆ ಮೇಲೆ ಕೊಟ್ಟಂತ ಪದಾಧಿಕಾರಿಗಳು. ಅವರು ಮಾತಾಡಬೇಕು ಅಂತ ನಾವು ಅವ್ರನ್ನ ಘೋಷಣೆ ಮಾಡೋದಲ್ಲ. ಅವರ ಅಭಿಪ್ರಾಯವನ್ನು ಸಭೆಗೆ ವ್ಯಕ್ತ ಮಾಡಿದ್ದಾರೆ. ವ್ಯಕ್ತ ಮಾಡಿರ್ತಕ್ಕಂಥ ಅಭಿಪ್ರಾಯದಲ್ಲಿ ಯಾವುದು ಸೂಕ್ತ, ಏನು ಕೆಲಸ ಮಾಡಬೇಕು ಅಂತ ನೀವು ದಾಖಲು ಮಾಡ್ಕೊಳ್ಬೇಕು. ಅಲ್ಲಿ ಕೂತವ್ರು ಯಾರು ಕೂತಾರೋ ನನಗೆ ಗೊತ್ತಿಲ್ಲ. ಪ್ರಧಾನ ಕಾರ್ಯದರ್ಶಿ ಸ್ವಲ್ಪ ಜನರಿಗೆ ಜವಾಬ್ದಾರಿ ಕೊಡಬೇಕು. ಮಹಾಸಭೆ ನಡೆಯುವಾಗ ಯಾವ ಸದಸ್ಯರು ಮಾತಾಡಿದ್ರು, ಏನು ಮಾತಾಡಿದ್ರು ಅಂತ ದಾಖಲಾತಿ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಮಾಡ್ಕೊಡಿ, ಅದು ಬಹಳ ಮುಖ್ಯ. ಅದಕ್ಕೆ ನಾನು ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ಈಗ ಏನು ವರದಿಯನ್ನು ನೀವು ಮಾಡಿದಿರೋ ಅದರಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸ್ತಕ್ಕಂಥ ಲೇಖನಗಳು ಅದರೊಳಗೆ ಅಳವಡಿಸ ಆಗ್ಬೇಕು. ಅದು ಶಾರ್ಟ್ ಆಗಿ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಬಿಲ್ಲು, ದಾಖಲು, ಟೆಂಡರು, ಕೊಟೇಶನ್ ಎಲ್ಲ ಅಲ್ಲಿದೆ. ಮತ್ತೆ ಅದನ್ನ ಲೆಕ್ಕಪತ್ರದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದರ ಲೆಕ್ಕಪತ್ರವನ್ನ ಮುಂದೆ ನೀವು ಒಬ್ಬ ಲೆಕ್ಕ ಪರಿಶೋಧಕರಿಂದ ಸರಿಯಾಗಿ ಲೆಕ್ಕ ಪರಿಶೋಧನೆ ಮಾಡಿಸಿ ಮತ್ತೆ ಒಂದ್ಸತಿ ಮಂಡನೆ ಮಾಡಿ, ಏನು ತಪ್ಪಿಲ್ಲ ಅದರಲ್ಲಿ. ಈಗ ಸರ್ಕಾರ ವ್ಯವಸ್ಥೆಯಲ್ಲಿ ಹೋಗಬೇಕಾದ 95 ಲಕ್ಷದ ಅನುದಾನಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಜಿಲ್ಲಾಧಿಕಾರಿಗಳ ವ್ಯವಸ್ಥೆಯಲ್ಲಿ ಅದು ಹೇಗೆ ಹೋಗಿದೆ ನನಗೆ ಗೊತ್ತಿಲ್ಲ. ಅದಾಗಿದೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಮಿಕ್ಕುಳಿದ ಹಣವನ್ನು ಹೇಗೆ ಸಂಗ್ರಹ ಮಾಡಿದ್ದಾರೆ, ಆ ಸಂಗ್ರಹ ಮಾಡಿರ್ತಕ್ಕಂಥ ಹಣ ಎಷ್ಟು, ಅದಕ್ಕಾದ ಖರ್ಚು ಎಷ್ಟು, ಯಾವ್ಯಾವ ರೀತಿಯಲ್ಲಿ ಖರ್ಚು ಮಾಡಿದ್ರೆ ಅಂತ ಒಂದು ಅಂಕಿಅಂಶ ಕೊಟ್ಟಿದ್ದಾರೆ. ಅದನ್ನ ಲೆಕ್ಕ ಪರಿಶೋಧನಾ ರೀತಿಯಲ್ಲಿ ನೀವು ಕೊಡಬೇಕು ಅಂತ ನನ್ನ ಮನವಿ. ದಯವಿಟ್ಟು ಲೆಕ್ಕ ಪರಿಶೋಧನೆಯನ್ನು ಮಾಡಿಸಿ ಇನ್ನೊಂದು ಸಭೆಯನ್ನು ಕರೆಸಿ ಲೆಕ್ಕ ಪರಿಶೋಧನಾ ವರದಿಯನ್ನು ಕೊಟ್ಟರೆ
ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಕನ್ನಡ ಸಂಸ್ಕೃತಿಯವರು ಇದ್ದಾರೆ, ಚಿತ್ರವಿಲಾಸ್ ಇದ್ದಾರೆ, ನಾನಿದ್ದೀನಿ, ಪೌರಾಯುಕ್ತರು ಇದ್ದಾರೆ, ಸಮಾಜ ಕಲ್ಯಾಣಿಯರಾಗಿದ್ದಾರೆ, ಯುವಜನ ಇಲಾಖೆಯವರು ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಆ ಬೈಲಕ್ಕೆ ಅಂತಿಮ ರೂಪನ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು ಇನ್ನೊಂದು 10 ದಿವಸದಲ್ಲಿ ಮಾಡಬಹುದು. ಯಾಕಂದ್ರೆ 99% ಬೈಲ ಕೆಲಸ ಆಗಿದೆ. ಇನ್ನು 1% ಕೆಲಸ ಏನಿದೆ ಅದು ಚಿತ್ರವಿಲಾಸ ನಾವು ಅಧಿಕಾರಿಗಳೆಲ್ಲ ಸೇರಿ ಚರ್ಚೆ ಮಾಡಿಕೊಂಡು ಆಮೇಲೆ ಅದನ್ನ ಒಂದ್ಸತಿ ಈ ತರ ಸಭೆ ಕರಿತೀವಲ್ಲ, ಆ ಸಭೆಯಲ್ಲಿ ಒಂದು ಓದಿ ನಿಮ್ಮ ಒಂದು ಒಪ್ಪಿಗೆಯನ್ನು ಪಡೆದು ಅಲ್ಲಿ ಏನಾದ್ರು ಸೂಚನೆ ಬಂದ್ರೆ ಆ ಸೂಚನೆಯನ್ನು ತೆಗೆದುಕೊಂಡು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಮುಂದಕ್ಕೆ ಬರೀ 42 ಮೆಂಬರ್ಗಳಿರ್ತಕ್ಕಂಥದ್ದೇ ದಸರಾ ಸಮಿತಿ. 42 ಸದಸ್ಯರು ದಸರಾ ಮಂಟಪದವರು, ಕರಗಾವ ಮಂಟಪದವರು, ಕಾರ್ಯಾಧ್ಯಕ್ಷರು, ದಶಮಂಟಪದ ಅಧ್ಯಕ್ಷರು, ಪುರಸಭಾ ಸದಸ್ಯರು ಎಲ್ಲ ಸೇರಿ 42 ಮಂದಿಯ ಒಂದು ಕಾರ್ಯಕಾರಿ ಮಂಡಳಿ ಮುಂದಕ್ಕೆ ರಚನೆ ಆಗ್ತದೆ. ಇಷ್ಟು ಜನ ಬರೋಕ್ಕೆ ಸಾಧ್ಯನೇ ಇಲ್ಲ. ಮುಂದಕ್ಕೆ ಬೈಲ ಹೊಸದಾಗಿ ಬಂದ ಮೇಲೆ ಬೈಲಾದವರಿಗೆ ಯಾರಿದ್ದಾರೆ ಅವರು ಮಾತ್ರ ಬಂದು ಕೂತ್ಕೊಳ್ಬೇಕಾಗ್ತದೆ, ಅವರು ಮಾತಾಡಬೇಕಾಗ್ತದೆ, ಅವರು ಚರ್ಚೆ ಮಾಡಬೇಕಾಗ್ತದೆ. ಆಮೇಲೆ ಉಪ ಸಮಿತಿಗಳನ್ನು ಕೂಡ ದಸರಾ ಸಮಿತಿಯ ಪೂರ್ಣ ಪ್ರಮಾಣದ ಸಮಿತಿ ರಚನೆ ಆದಮೇಲೆ ಉಪ ಸಮಿತಿಗಳಿಗೆ ಯಾರ್ಯಾರು ಅಧ್ಯಕ್ಷ ಸಂಚಾಲಕರನ್ನ ನೇಮಕ ಮಾಡಬೇಕು ಅದನ್ನ ರಚನೆ ಮಾಡಿ ಆದ್ಮೇಲೆ ಉಪ ಸಮಿತಿಗಳು ದಸರಾ ಸಮಿತಿಯ ನಿಯಂತ್ರಣದಲ್ಲಿ ಇರ್ತದೆ. ನಿಯಂತ್ರಣ ತಪ್ಪಿ ಹೋದಾಗಲೇ ಈ ಗೊಂದಲಗಳು ಜಾಸ್ತಿ ಆಗೋದು. ದಸರಾ ಸಮಿತಿಯ ಮುಖ್ಯ ಸಮಿತಿ ಏನ್ ನಿರ್ದೇಶನ ಕೊಡ್ತದೆ ಅದರ ಪ್ರಕಾರ ಉಪ ಸಮಿತಿಗಳು ಕೆಲಸವನ್ನ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಆ ತರ ಮಾಡ್ತಕ್ಕಂಥ ಬೈಲಾವನ್ನ ಸಿದ್ಧತೆ ಎಲ್ಲ ಮಾಡಿ ಇಟ್ಟಿದ್ದೇವೆ. ಮೊನ್ನೆಯವರೆಗೆ ಎಲ್ಲ ಆಗಿ ನಾನು ಅಧ್ಯಕ್ಷರಿಗೊಂದು ಪ್ರತಿ ಕೊಟ್ಟಿದ್ದೇನೆ, ಚಿತ್ರವಿಲಾಸ ಬಂದಿದ್ದಾರೆ ಅವರು ಒಂದು ಪ್ರತಿ ಕೊಡ್ತೇನೆ. ನಾವು ಅದನ್ನೆಲ್ಲ ಓದಿ ಅಭ್ಯಾಸ ಮಾಡಿಕೊಂಡು ಇನ್ನೂ ಏನು ಸಣ್ಣ ಪುಟ್ಟಗಳು ಸೇರ್ಪಡೆ ಮಾಡಬೇಕು ಅಥವಾ ತೆಗೆದುಹಾಕಬೇಕು ಅದನ್ನ ಮಾಡಿ ಇನ್ನೊಂದು 15 ದಿವಸದೊಳಗೆ ಬೈಲಾ ಸಿದ್ಧತೆ ಕೆಲಸವನ್ನ ನಾವು ಸಂಪೂರ್ಣ ಮಾಡ್ತೇವೆ ಅಂತ ಸಭೆಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಆ ನಂತರ ಮುಂದಿನ ವರ್ಷಕ್ಕೆ ಚುನಾವಣೆ ಬರ್ತದೆ, ಹೊಸ ಆಡಳಿತ ಮಂಡಳಿ ಬರ್ತದೆ. ಆಗ ಚುನಾವಣೆ ನಡೀಬೇಕಾದ್ರೆ ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡ್ತೀವಿ. ಯಾವ ದೇವಸ್ಥಾನದ ಪ್ರತಿನಿಧಿ, ಕರಗಾವ ಪ್ರತಿನಿಧಿ, ದಶಮಂಟಪದ ಪ್ರತಿನಿಧಿ, ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬರುವವರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಮೆಂಬರ್ ಆಗಿರ್ಬೇಕು. 500 ರೂಪಾಯಿ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬೇಕು 2 ವರ್ಷಕ್ಕೆ. ಅವರು ಸುಮ್ಮನೆ ಬಂದು ಕೈ ಎತ್ಕೊಂಡು ಕಿರ್ಚೋದಲ್ಲ. 500 ರೂಪಾಯಿ ಮೆಂಬರ್ಶಿಪ್ ತಗೊಂಡು ಆ ಸೊಸೈಟಿಗೆ ಅವರು ಮೆಂಬರ್ ಆಗಬೇಕು. ಅವರಿಗೆ ಇಲ್ಲಿ ಮಾತಾಡಲಿಕ್ಕೆ, ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ, ಪದಾಧಿಕಾರಿಗಳ ಸ್ಥಾನಕ್ಕೆ ನಿಲ್ಲಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ವ್ಯವಸ್ಥಿತವಾಗಿ ಇನ್ನು ಮುಂದಕ್ಕೆ ದಸರಾ ನಡೀತದೆ. ಆ ಗೊಂದಲಗಳ ಎಲ್ಲ ಗೂಡಿಂದ ನಾವು ವಿಮುಕ್ತರಾಗಿ ಹೊರಗೆ ಬರ್ತೀವಿ. ಎಲ್ಲರೂ ಕೂಡ ಭಾಗವಹಿಸುವಾಗಿ ದಸರಾ ಸಮಿತಿಯನ್ನ ಮುಂದಕ್ಕೆ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ. ಈಗ ಲೆಕ್ಕ ಪರಿಶೋಧನಾ ವರದಿಯನ್ನು ನಾವು ಸಂಪೂರ್ಣ ಮಾಡಿಕೊಂಡು ಆನಂತರ ಮತ್ತೆ ಒಂದ್ಸತಿ ಮಂಡನೆ ಮಾಡಿ ಎಲ್ಲರ ಒಂದು ಒಮ್ಮತವನ್ನ ಪಡ್ಕೊಂಡು ಮುಂದಿನ ದಸರಾ ಉತ್ಸವವನ್ನು ನಡೆಸಲಿಕ್ಕೆ ಅವರು ಕಾರ್ಯತತ್ಪರರಾಗಿದ್ದಾರೆ. ನಿಜ ಸವಿತಾ ಹೇಳಿದ ಹಾಗೆ ದಸರಾ ಕಳೆದಾದ ಮೇಲೆ ಒಂದು 3-4 ತಿಂಗಳೊಳಗೆ ಅದೆಲ್ಲ ಲೆಕ್ಕಪತ್ರ ಮಾಡಿ ಒಂದು ಮಹಾಸಭೆ ನಡೆಸ್ಕೊಳ್ಬೇಕು. ಅದು ಏನಾಗ್ತದೆ, ಇವರು ವೋಚರ್ ಕೊಟ್ಟರೆ ಬಿಲ್ ಕೊಡೋದಿಲ್ಲ, ಬಿಲ್ ಕೊಟ್ಟರೆ ವೋಚರ್ ಕೊಡೋದಿಲ್ಲ, ತಗೊಂಡವನ್ನ ಹುಡುಕಿದ್ರೆ ಅವ್ರು ಸಿಗೋದಿಲ್ಲ. ಇದೆಲ್ಲ ಆಗುವಾಗ ವಿಳಂಬ ಆಗ್ತಾ ಇದೆ. ಅದಕ್ಕೆ ಬೈಲಾದೊಳಗೆ ತಂದಿದ್ದೀನಿ. ಈಗ ಯಾವ ವ್ಯವಸ್ಥೆಯಲ್ಲಿ ಒಂದು ಸಮಿತಿ ಕಾರ್ಯನಿರ್ವಹಿಸಬೇಕು ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಉಪ ಸಮಿತಿಗಳು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಅದನ್ನು ಕೂಡ ನಾವು ಬೈಲಾದಲ್ಲಿ ತಂದಿದ್ದೇವೆ. ಅದನ್ನು ಕೂಡ ನಾವು ಚರ್ಚೆ ಮಾಡ್ಕೊಂಡು ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ ಮಾಡೋಣ. ಇದೆಲ್ಲ ಗೊಂದಲದ ವ್ಯವಸ್ಥೆಗಳನ್ನ ಮಾತಾಡೋದಕ್ಕೆ ಸರಿದೂಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಕಳ್ಕೊಂಡಿರೋದ್ರಿಂದ ಈ ಗೊಂದಲಗಳೆಲ್ಲ ಆಗ್ತಾ ಇದ್ದೇವೆ. ಮುಂದಕ್ಕೆ ಲೆಕ್ಕಪತ್ರ ಮಂಡನೆ ಆಗಿರಲಿ, ಲೆಕ್ಕ ಪರಿಶೋಧನಾ ವರದಿ ಆಗಿರಲಿ, ಕ್ಯಾಶ್ ಬುಕ್ ಮೇಂಟೆನೆನ್ಸ್ ಆಗಿರಲಿ, ನಿರ್ಣಯ ಬರೆಯೋದಾಗಿರಲಿ, ಬ್ಯಾಂಕಲ್ಲಿ ಅಕೌಂಟ್ ಮೇಂಟೈನ್ ಮಾಡೋದಾಗಿರಲಿ, ಎಲ್ಲವೂ ಕ್ರಮಬದ್ಧವಾಗಿ ಮುಂದಕ್ಕೆ ಬರ್ತದೆ. ಅದು ಬರುವಾಗ ಎಲ್ಲ ಗೊಂದಲಗಳು ನೀಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಜನ ಗೆಳೆಯರು ಚೆನ್ನಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಅದರ ಒಳಗಿರೋರಿಗೆ ಇದೆಲ್ಲ ಗೊತ್ತಾಗೋದು ಮಾತಾಡುವಾಗ. ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಮುಂದಕ್ಕೆ ಸರಿ ಮಾಡೋಣ. ಈ ದಸರಾವನ್ನ ಅನೇಕ ಜನ ಕಷ್ಟ ಕಾರ್ಪಣ್ಯಗಳೇ ನಡೆಸ್ಕೊಂಡು ಈಗ ನಮ್ಮೆಲ್ಲರ ಕೈಗೆ ಕೊಟ್ಟು ಹೋಗಿದ್ದಾರೆ. ನಾವು ಇದನ್ನ ಬೆಳೆಸ್ಕೊಂಡು ಹೋಗೋಣ. ಆಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಂಡು ಸರಿದಾರಿಯಲ್ಲಿ ಪದಾಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಕಿವಿ ಮಾತನ್ನ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ 23-24ನೇ ಸಾಲಿನ ಖರ್ಚು ಮಂಡನೆಯನ್ನು ನಾವು ಈಗ ನಡೆಸಿದ್ದೀವಿ. ಈ ಖರ್ಚು ಮಂಡನೆಗೆ ಬಂದಂಥ ಎಲ್ಲ ವೇದಿಕೆಯಲ್ಲಿ ಕೂತಿದ್ದ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಮಂಟಪ ಸಮಿತಿ ಹಾಗೂ ಕರ್ಗ ಸಮಿತಿ ಎಲ್ಲ ದಸರಾ ಸಮಿತಿಯ ಸಬ್ ಕಮಿಟಿಗಳೆಲ್ಲ ಇಲ್ಲಿ ಬಂದು ಸೇರಿದ್ದೀರ. ನಿಮಗೆಲ್ಲರಿಗೆ ಸ್ವಾಗತ. ಅದೇ ರೀತಿ ಇವತ್ತು ನಾನು ಸುಮಾರು ವಿಚಾರಗಳನ್ನ ಮಾತಾಡಬೇಕು ಅಂತೇಳಿ ಈ ಸಭೆಯಲ್ಲಿ ಬಂದಿದ್ದೆ. ಅದರ ಖರ್ಚು ವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಸುದೀರ್ಘ ಚರ್ಚೆ ಆಗಿದ್ದರಿಂದಾಗಿ ಈ ಬಾರಿನ ಏನು ನಾವು ಕಳೆದ ಬಾರಿ ಏನು ದಸರಾ ಪ್ರಾರಂಭಿಕದಲ್ಲಿ ನಾನು ಕಾರ್ಯಾಧ್ಯಕ್ಷ ಆಗುವಾಗ
ಒಂದು ನಿರೀಕ್ಷೆ ಇಟ್ಟು ದಸರಾ ನಡೆಸಬೇಕು ಅಂತೇಳಿ ಸುಮಾರು ನಮ್ಮ ಶಾಸಕರಾದ ಮಂತರ್ ಗೌಡ್ರವ್ರನ್ನ ನಾನು ಭೇಟಿಯಾಗಿ ಮಾತಾಡಿದಾಗ ಅವರು ನನಗೆ ವಿಶ್ವಾಸ ಕೊಟ್ಟರು, ಅನುದಾನ ಒಳ್ಳೆ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡುವ ಅಂತ. ಆದರೆ ನಾವು ಇವಾಗ 3 ಬಾರಿ ನಾವು ಹೋಗಿ ಅನುದಾನದ ಬಗ್ಗೆ ಮಾತಾಡಿದೆವು. ಆಗ ಮೊದಲನೇದಾಗಿ ನಮಗೆ ಸಿದ್ದರಾಮಯ್ಯನವರ ಆಗ ಬರ ಪರಿಹಾರ ಇರೋದ್ರಿಂದಾಗಿ ನಮಗೆ ಬರೀ 70 ಲಕ್ಷ ಮಾತ್ರ ಕೊಡ್ತೀನಿ ಅಂತೇಳುವಾಗ ನಾವು ನಿರಾಶರಾದರು. ಅದಾದಮೇಲೆ ನಾವು ನಮ್ಮ ಉಸ್ತುವಾರಿ ಸಚಿವರು, ಇವತ್ತು ಉಸ್ತುವಾರಿ ಸಚಿವರನ್ನ ನಾವು ತುಂಬ ಅವ್ರನ್ನ ಇದು ಮಾಡ್ಕೋಬೇಕಾಗ್ತದೆ. ಒಳ್ಳೆ ನಮ್ಮ ಒಂದು ವಿಶ್ವಾಸ ಕೊಟ್ಟವರು, ನೀವು ಹೋಗಿ ನಾನು CM ಅವ್ರ ಹತ್ರ ಮಾತಾಡಿ ನಿಮಗೆ ಜಾಸ್ತಿ ಕೊಡ್ತೇನೆ ಅನುದಾನ ಅಂತೇಳಿ ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಅವರು 2ನೇ ಬಾರಿ ಬಂದಾಗ ನಮಗೆ 95 ಲಕ್ಷ ಕೊಡುವಂಥ ಎಲ್ಲ ಇದು ಕೊಟ್ಟರು, ಆಶ್ವಾಸನೆ ಕೊಟ್ಟರು. ಅದೇ ರೀತಿ ನಾವು ದಸರಾನ ನಾವು ಒಂದು ರೂಪುರೇಷೆಗಳು ಮಾಡಿ ಯಾವ ರೀತಿ ಕಾರ್ಯಕ್ರಮ ನಮಗೂ ಸ್ವಲ್ಪವೇ ದಿನ ಇದ್ದಿದ್ದು, ಆದರೆ ನಾವು ರೂಪುರೇಷ ಮಾಡಿ ದಸರಾನ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಮಡಿಕೇರಿ ಅಲಂಕಾರನ ಒಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳೋಂಥ ತೀರ್ಮಾನವೂ ತಗೊಂಡೆವು. ಆ ವೇದಿಕೆಯಲ್ಲಿ ನಮಗೂ ಶಾಸಕರು 2 ಶಾಸಕರು ಬಾರಿ ಸಹಕಾರ ಮಾಡಿದ್ರು. ಅದರಲ್ಲಿ ಮಂತ್ರಗೌಡರು ಹೇಳಿದ್ರು, ನಮಗೆ ಈ ಸತಿ ಮಡಿಕೇರಿ ದಸರಾ ನಗರನ ನೀವು ಸ್ವಲ್ಪ ಆದಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳೋಂಥ ವಿಚಾರನ ಹೇಳಿದಾಗ ನಾವು ಅದಕ್ಕೆ ತುಂಬ ಒತ್ತು ಕೊಟ್ಟೆವು. ಎಲ್ಲರಿಗೂ ಗೊತ್ತಿದೆ ಮಡಿಕೇರಿ ನಗರದ ಜನರಿಗೆ ಎಲ್ಲ ದೇವಸ್ಥಾನಗಳಲ್ಲಿ ಟ್ಯೂಬ್ಲೈಟ್ ಆಗುವಂಥ ವ್ಯವಸ್ಥೆ, ಸ್ಟ್ರೀಟ್ ಲೈಟ್, ಇದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿದೆವು. ಅದಾದ ನಂತರ ನಾವು ಈ ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮನೂ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತೇಳೋಂಥ ಶಾಸಕರ ಅಭಿಪ್ರಾಯ ಇತ್ತು. ಅವರೇ ಒಂದಿನ ನಮ್ಮನ್ನು ಕರ್ಕೊಂಡು ಬ್ಯಾಂಗ್ಳೂರಲ್ಲಿ ವಿಜಯ ಪ್ರಕಾಶ್ ಅವ್ರನ್ನ ಕರೆಸಬೇಕು ಅಂತೇಳಿ ನಮಗೂ ಶಾಖ ಆಗುತ್ತೆ. ವಿಜಯ ಪ್ರಕಾಶ್ ಅವರು ಈ ಅವರಷ್ಟು ದೊಡ್ಡ ವೆಚ್ಚಕ್ಕೆ ಬರ್ತಾರಂತ. ಆದರೆ ಶಾಸಕರು ಅದು ತೊಂದರೆ ಅಲ್ಲ, ನಾನು ಮಾಡ್ತೀನಿ ವ್ಯವಸ್ಥೆ ಅಂತೇಳಿ ಕರ್ಕೊಂಡು ನಮಗೆ ಭಾರಿ ಖುಷಿ ಆಯಿತು. ನಾನು ಈ ವರ್ಷದ ದಸರಾದಲ್ಲಿ ಈ ಥರ ನಿರೀಕ್ಷೆ ಮಾಡಿದ್ದಿಲ್ಲ. ಬಟ್ ನಾನು ಹೇಳ್ಕೊಳ್ಳೋಂತಲ್ಲ, ನಾವು ಯೋಚನೆ ಮಾಡೋಕ್ಕಿಂತ ಜಾಸ್ತಿ ಆಯಿತು. ವಿಜಯ ಪ್ರಕಾಶ್ ಅವರು ನಮ್ಮ ಮಡಿಕೇರಿಗೆ ಬಂದು ಈ ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳೋದು ಭಾರಿ ಒಂದು ಅದ್ಭುತವಾದಂಥ ವಿಚಾರ ಅಂತೇಳಿ. ಅದಾದಮೇಲೆ ಯುವ ದಸರಾ ಭಾರಿ ಗ್ರ್ಯಾಂಡ್ ಮಾಡೋದು. ದಸರಾ ನಮಗೆ ಭಾರಿ ಚಂದ, ಒಳ್ಳೆ ರೀತಿಯಲ್ಲಿ ದೇವರ ದಯದಿಂದ ಏನೂ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ದಸರಾ ಆಗಿದೆ. ಹಾಗೆ ನಾವು ಅದರ ಲೆಕ್ಕ ಮಂಡನೆ ಎಲ್ಲ ಮಾಡಿದ್ದೀವಿ. ನಿಜವಾಗ್ಲೂ ನಾನು ಹೇಳ್ತೇನೆ, ನಾವು ಪಾರದರ್ಶಕವಾಗಿ ಲೆಕ್ಕಾಚಾರಕ್ಕೆ ಕೊಟ್ಟಿದ್ದೇವೆ. ಆದರೆ ನಮ್ಮ ಹಿರಿಯರು, ನಾವು ಈ ವೇದಿಕೆಯಲ್ಲಿ ಕೂತು ನಾವು ಹಿರಿಯರ ಮುಂದೆ ನಾವು ಅದನ್ನು ಓಟಕ್ಕೆ ಮಾಡಿ ಹೋಗುವಂಥ ವಿಚಾರ ಇಲ್ಲ. ಅವರು ನಮಗೆ ಹೇಳಿದ ಮೇಲೆ ನಾವು ಇನ್ನೊಂದು ಸಭೆ ನಾವು ಕರೆದು ಇನ್ನೊಂದು 2 ದಿನದಲ್ಲಿ ನೀವು ಹೇಳಿದಾಗೆ ಅದಕ್ಕೆ ಬೇಕಾದ ಎಲ್ಲ ಡೀಟೇಲ್ಸ್ಗಳನ್ನ ನೀವು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಡೀಟೇಲ್ಸ್ ಕೊಡೋದಿದ್ದು ಒಂದು ಸಣ್ಣ ಮಿಸ್ಟೇಕ್ ಇರೋದು. ಆ ಡೀಟೇಲ್ಸ್ ಸಮೇತ ನಾವು ಇಲ್ಲಿ ಇಟ್ಟುಬಿಟ್ಟು ಮಂಡನೆ ಮಾಡಿಕೊಂಡು ನಾವು ಮುಂದಿನ ದಯವಿಟ್ಟು ಏನು ಅಂತ ಹೇಳಿದ್ರೆ, ನಮಗೆ ದಸರಾಕ್ಕೆ ಒಂದು 40-50 ದಿನ ಸಿಕ್ಕಿದ್ರೆ ಭಾರಿ ಚೆಂದ ನಾವು ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡು ದಸರಾ ಮಾಡೋದು. ಆ ಉದ್ದೇಶದಿಂದ ನಾನು ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಿಗೆಲ್ಲ ಹೇಳಿ ಸ್ವಲ್ಪ ಬೇಗ ಮುಗಿಸಿ ನಮಗೆ ಅನುದಾನನೂ ಸ್ವಲ್ಪ ನಾವೊಂದು 3 ಕೋಟಿ ಅನುದಾನಕ್ಕೆ ಬೇಡಿಕೆಗೆ ಕೇಳಬೇಕು ಅಂತೇಳಿ ನಾವು ಬಯಸಿದ್ದೀವಿ. ಆ ಒಂದು ಪ್ಲ್ಯಾನ್ ಮೊನ್ನೆ ದಶಮಠಕ್ಕೆ ಒಂದು ಮೀಟಿಂಗಲ್ಲಿ ಸಹ ನಾನು ಹೇಳಿದೆ, 3 ಕೋಟಿ ಅನುದಾನ ಕೇಳಬೇಕು ಅಂತ. ಆ ಉದ್ದೇಶಕ್ಕೋಸ್ಕರ ನಾವು ಬೇಗ ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ನಿಯೋಗ ಹೋಗಿಬಿಟ್ಟು ಸ್ವಲ್ಪ ಹಣ ತಂದರೆ ನಮಗೆ